अस्मदाचार्यगुरुभ्यो नमः। हरिः ओम्। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ಜಯಮುದೀರಯೇ. ಹರಿ ಓಂ. ವಿದುರ ನೀತಿಯಲ್ಲಿ ಕೊನೆ 30 ಶ್ಲೋಕಗಳು. ತುಂಬಾ ಸುಂದರವಾದ ಶುದ್ಧವಾದ ನೀತಿಯನ್ನ ವಿದುರ ಧೃತರಾಷ್ಟ್ರನನ್ನ ಇಟ್ಟುಕೊಂಡು ನಮಗೆಲ್ಲ ಉಪದೇಶ ಮಾಡ್ತಾ ಇದ್ದಾನೆ. ವಿದುರ ಕಂಟಿನ್ಯೂ ಮಾಡ್ತಾ ಇದ್ದಾನೆ ಅವನ ನೀತಿಯನ್ನ. ಯೋಭ್ಯರ್ಥಿತಃ ಸದ್ಭಿರಸಜ್ಜಮಾನಃ ಕರೋತ್ಯರ್ಥಂ ಶಕ್ತಿ ಮಹಾಪಯಿತ್ವಾ ಕ್ಷಿಪ್ರಂ ಪ್ರಶಸ್ತಂ ಸಮುಪೈತಿ ಸದ್ಭಿಃ ಅಲಂ ಪ್ರಸನ್ನಾಹಿ ಸುಖಾಯ ಸಂತಃ. ನಮ್ಮನ್ನ ಯಾರೋ ಒಳ್ಳೆಯವರು ಕೇಳ್ಕೊಂಡ್ರು, ನನಗೇನೋ ಹೆಲ್ಪ್ ಮಾಡಬೇಕು, ನೀವು ಸಹಾಯ ಮಾಡ್ತೀರಾ ಅಂತ ನಮ್ಮನ್ನ ಕೇಳಿದ್ರು. ಅವರು ಯಾರು ಕೇಳಿದ್ರು? ಸಾತ್ವಿಕರು, ಸದ್ಭಿ, ಸಜ್ಜನರು ನಮ್ಮನ್ನ ಕೇಳಿದ್ರು ಸಹಾಯ ಮಾಡ್ರಿ ಅಂತ. ಹಾಗೆ ಆಗ್ಲಿ ಅಂತ ದುಷ್ಟ ಜನರ ಜೊತೆಯಲ್ಲಿ ಸೇರದೆ, ಅಂದ್ರೆ ಕೆಟ್ಟವರ ಸಂಪರ್ಕವನ್ನ ಮಾಡದೆ, ಸಜ್ಜನರು ಸಪೋರ್ಟ್ ಮಾಡಿ ಅಂತ ಕೇಳಿದ ತಕ್ಷಣ ಅವರಿಗೆ ಸಪೋರ್ಟ್ ಮಾಡೋದು. ಹಾಗೆ ಶಕ್ತಿ ಮಹಾಪಯಿತ್ವ, ನಮ್ಮದೆಲ್ಲ ಕೊಡೋದಲ್ಲ, ನಮ್ಮ ಶಕ್ತಿ ಇದ್ದಷ್ಟು, ನಮ್ಮ ಕೈಲಾದಷ್ಟು ಅವರಿಗೆ ಸಹಾಯ ಮಾಡಿ, ಅವ್ರಿಗೇನಾದ್ರೂ ಹೆಲ್ಪ್ ಮಾಡಿಬಿಟ್ರೆ ಸಜ್ಜನರು ವಿಶೇಷವಾಗಿ ಅನುಗ್ರಹ ಮಾಡ್ತಾರೆ. ಸಜ್ಜನರೇನಾದ್ರೂ ನಮ್ಮ ಮೇಲೆ ಪ್ರಸನ್ನರಾಗಿಬಿಟ್ರೆ ಅಲಂ ಪ್ರಸನ್ನಾಹಿ ಸುಖಾಯ ಸಂತಹ. ಸಜ್ಜನರು, ಜ್ಞಾನಿಗಳು ನಮ್ಮ ಮೇಲೆ ಏನಾದ್ರೂ ಪ್ರಸನ್ನರಾಗಿ ಅನುಗ್ರಹ ಮಾಡಿಬಿಟ್ರೆ ಎಲ್ಲ ಫಲವನ್ನು ಕೊಡ್ಲಿಕ್ಕೆ ಸಮರ್ಥರವರು. ಸಜ್ಜನರು ಕೊಡದೇ ಇರುವಂತಹ ಫಲ ಅನ್ನೋದೇ ಇಲ್ಲ ಲೋಕದಲ್ಲಿ. ಅಷ್ಟು ದೊಡ್ಡ ಫಲಗಳನ್ನೆಲ್ಲ ಕೊಡ್ತಾರೆ. ಆದ್ದರಿಂದ ವಿದುರ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಆದಷ್ಟು ಸಾತ್ವಿಕರಿಗೆ ಅವರ ಕಷ್ಟದಲ್ಲಿ ಸುಖದಲ್ಲಿ ನಾವು ಸಹಾಯ ಮಾಡಬೇಕು. ಮಹಾಂತಮಪ್ಯರ್ಥಮಧರ್ಮಯುಕ್ತಂ ಯಸ್ಸಂತ್ಯಜತ್ಯನುಪಾಕೃಷ್ಟ ಏವ ಸುಖಂ ಸ ದುಃಖಾನ್ಯವಮುಚ್ಯ ಶೇತೆ ಜೀರ್ಣಾಂ ತ್ವಚಂ ಸರ್ಪ ಇವಾವಮುಚ್ಯ. ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದಾನೊಬ್ಬ, ಏನೋ ಒಂದು ಕೆಲಸ, ಅದು ತಪ್ಪು ಕೆಲಸ ಮಾಡ್ತಾನೆ. ಯಾರೋ ಬೈದ್ ಬಿಟ್ರು, ತಪ್ಪು ಮಾಡ್ತಾ ಇದೆಯಪ್ಪ ಅಂತ ಬೈದ್ರು. ಆ ತಪ್ಪು ಮಾಡೋದ್ರಿಂದ ಅವನಿಗೆ ತುಂಬಾ ದುಡ್ಡು ಬಂತು. ಅವನು ಆ ತಪ್ಪು ಕೆಲಸ ಮಾಡಿದ್ದಿದ್ರೆ ಒಳ್ಳೆ ಹಣ ಬಂದಿರೋದು, ಒಳ್ಳೆ ಶ್ರೀಮಂತ ಆಗ್ತಾ ಇದ್ದ. ಯಾರೋ ಬೈದ್ರು, ಬೈದ ತಕ್ಷಣ ಅವನೇನ್ ಮಾಡ್ದ? ನಿಲ್ಲಿಸ್ಬಿಟ್ಟ ಆ ಕೆಲಸನ. ಹಾಗಲ್ಲ ಇಲ್ಲಿ. ಯಾರೂ ಬೈದೆ, ಯಾರೂ ನಿಂದನೆಯನ್ನ ಮಾಡದೆ, ಎಂಥ ಮಾತು ನೋಡಿ, ಯಾರ ಬೈದು ಕೆಲಸ ನಿಲ್ಲಿಸ್ಬಿಟ್ರೆ ನಾನೇ ಅವನ್ ತಪ್ಪು ಮಾಡ್ತಾ ಇದ್ದಾರಿ, ನೀನ್ ತಪ್ಪು ಮಾಡ್ತಾ ಇದ್ಯಾ ಅಂತ ಹೇಳಿ ಅವನನ್ನ ಸರಿ ಮಾಡಿದ್ದು ನಾನೇ ಅಂತ 4 ಜನಕ್ಕೆ ಹೇಳ್ತಾರೆ ಬೇರೆಯವರು. ಆದ್ರೆ ಸಾತ್ವಿಕ ಲಕ್ಷಣ ಹಾಗಲ್ಲ. ಸಾತ್ವಿಕನಾದವನ್ ಏನ್ ಮಾಡ್ತಾನೆ? ಯಾರು ನಿಂದೆ ಮಾಡದೇ ಇದ್ರು, ಯಾರು ತಪ್ಪು ಅಂತ ಹೇಳ್ತಾ ಇದ್ರು, ತಪ್ಪು ಕೆಲಸದಿಂದ ಬರುವ ದುಡ್ಡನ್ನ ಮೊದಲೇ ಬಿಟ್ಟು ಬಿಡ್ತಾನೆ. ನನಗೆ ಬೇಡ, ತಪ್ಪು ಮಾಡೋದು ಬೇಡ, ಆ ತಪ್ಪಿನಿಂದ ಬರುವ ಹಣವೂ ಬೇಡ ಅಂತ ಅವನು ಕೆಲಸ ಶುರು ಮಾಡದೆ ಮೊದಲೇ ಯಾರು ಬಿಡ್ತಾನೋ ಅವನು ಸರ್ಪಗಳು ತಮ್ಮ ಚರ್ಮ ಪೊರೆಯನ್ನ ಬಿಡತ್ತಲ್ಲ, ಹಾಗೆ ದುಃಖವನ್ನ ಬಿಟ್ಟು ಸುಖವಾಗಿ ಮಲ್ಕೊಳ್ತಾನೆ. ಆದ್ದರಿಂದ ನಿದ್ರೆ ಸುಖವಾಗಿ ಬರಬೇಕು ಅಂದ್ರೆ ನಾವು ಸಂಪಾದನೆ ಮಾಡಿದ ಹಣ ಒಳ್ಳೆ ಮಾರ್ಗದಿಂದ ಬರಬೇಕು. ಮೋಸ ಮಾಡಿ ಸುಳ್ಳು ಹೇಳಿ ಹಣ ಸಂಪಾದನೆ ಮಾಡಿದ್ರೆ ನಿದ್ರೆ ಇರಲ್ಲ ಅವರಿಗೆ. ಅದನ್ನೇ ಹೇಳ್ತಾನೆ ವಿದುರ,
ಅನೃತೆ ಚ ಸಮುತ್ಕರ್ಷೋ ರಾಜಗಾಮಿ ಚ ಪೈಶುನಂ ಗುರೋಶ್ಚಾಲೀಕ ನಿರ್ಬಂಧಂ ಸಮಾನಿ ಬ್ರಹ್ಮಹತ್ಯೆಯ. ಈ ಮೂರು ಈಗ ಹೇಳ್ತಾನೆ, ಮೂರು ಈಗ ವಿದುರ ಹೇಳುವ ಮೂರು ಬ್ರಹ್ಮಹತ್ಯೆಗೆ ಸಮಾನ ಅಂತ. ಈಗೇನ್ ವಿದುರ ಹೇಳ್ತಾನೆ, ಆ ಮೂರು ಬ್ರಹ್ಮಹತ್ಯೆಯನ್ನ ಮಾಡಿದ್ದಕ್ಕೆ ಅದು ಸಮಾನ. ಯಾವ್ಯಾವ್ದ ಮೂರು ಹೇಳ್ತಾನೆ ವಿದುರ. ಅನೃತೇಚ ಸಮುತ್ಕರ್ಷ, ಒಳ್ಳೆ ಶ್ರೀಮಂತರು, ಒಳ್ಳೆ ಸಮೃದ್ಧಿ ಅನ್ನೋದು ಬಂದಿದೆ. ಆ ಸಮೃದ್ಧಿ ಎಲ್ಲಿಂದ ಬಂತು ಅಂತಂದ್ರೆ ಅವನಿಗೆ ಸುಳ್ಳು ಹೇಳಿ ಬಂದಿತ್ತು. ಸುಳ್ಳು ಹೇಳಿ ಹಣ ಸಂಪಾದನೆ ಮಾಡಿದ್ದು, ಸುಳ್ಳು ಹೇಳಿ ಶ್ರೀಮಂತನಾಗಿದ್ದು. ಸುಳ್ಳು ಹೇಳಿ ಸಮೃದ್ಧಿ ಅನ್ನೋದು ಪಡೆದ್ರೆ ಅದು ಬ್ರಹ್ಮಹತ್ಯೆಯನ್ನು ಮಾಡಿದ್ದಕ್ಕೆ ಸಮಾನವಾದ ಪಾಪ. ರಾಜಗಾಮಿಚ ಪೈಶುನಂ, ಪೈಶುನ ಅಂದ್ರೆ ಚಾಡಿ ಹೇಳೋದು ಅಂತ ಅರ್ಥ. ನಾವು ಹೇಳುವ ಚಾಡಿ ನಮ್ಮ ಸ್ವಾಮಿ ರಾಜನ್ ತನಕ ಹೋಗೋದು. ಯಾವುದೋ ಒಂದು ಚಿಕ್ಕ ವಿಷಯದ ಚಾಡಿಯನ್ನು ತಗೊಂಡು ಹೋಗಿ ರಾಜನ್ ತನಕ ಹೇಳಿದ್ರೆ ಎಂಥ ದುಷ್ಟತನ. ಅದಕ್ಕೇನು ಪಾಪ ಅಂದ್ರೆ ಬ್ರಹ್ಮಹತ್ಯೆಗೆ ಸಮಾನವಾದ ಪಾಪ ಅನ್ನೋದು ಬರುತ್ತೆ ಅಂತಾನೆ ವಿದುರ. ಮೂರನೇದ್ಯಾವುದು, ಗುರೋಶ್ಚಾಲೀಕ ನಿರ್ಬಂಧಂ, ಗುರುಗಳಿಗೆ ಒತ್ತಾಯ ಮಾಡಿ ಒತ್ತಡ ಹಾಕಿ ತಪ್ಪು ಕೆಲಸ ಮಾಡಿಸ್ಬಿಡೋದು ಅವ್ರ ಕೈಯಲ್ಲಿ. ಅನ್ಯಾಯ ಮಾಡಿ ಒತ್ತಾಯ ಮಾಡೋದು ಗುರುಗಳಿಗೆ. ಒಳ್ಳೆ ಕೆಲಸಕ್ಕಲ್ಲ, ಕೆಟ್ಟ ಕೆಲಸಕ್ಕೆ ಗುರುಗಳನ್ನೇ ನಿರ್ಬಂಧ ಮಾಡೋದು, ಗುರುಗಳಿಗೆ ಒತ್ತಡ ಹಾಕೋದು. ಈ ಮೂರು ಕೆಲಸಗಳು, ಸುಳ್ಳು ಹೇಳಿ ಅಭಿವೃದ್ಧರಾಗೋದು, ರಾಜರ ತನಕ ಚಾಡಿಯನ್ನು ಹೇಳೋದು, ಗುರುಗಳಿಗೆ ಅನ್ಯಾಯದಿಂದ ಒತ್ತಡ ಹಾಕೋದು, ಈ ಮೂರು ಬ್ರಹ್ಮಹತ್ಯೆಗೆ ಸಮಾನವಾದ ಪಾಪಗಳು ಅಂತಾನೆ ವಿದುರ. ಅಸೂಯೈಕ ಪದಂ ಮೃತ್ಯು ಅತಿವಾದ ಶ್ರಿಯೋ ವಧಃ ಅಶುಶ್ರೂಷಾ ತ್ವರಾಶ್ಲಾಘ್ಯ ವಿದ್ಯಾಯಾಃ ಛತ್ರವಸ್ತ್ರಯಃ. ಮೃತ್ಯು, ಮರಣ ಅಂತ ಒಂದಿದೆ. ಆ ಮರಣ ಅನ್ನೋದಕ್ಕೆ ಈಕ್ವಲೆಂಟ್ ಆಗಿರತಕ್ಕಂತಹ ಒಂದು ವರ್ಡ್ ಯಾವುದು? ಮರಣ. ಮರಣ ಅನ್ನೋದಕ್ಕೆ ಈಕ್ವಲೆಂಟ್ ಆಗಿರತಕ್ಕಂತಹ ಒಂದು ವರ್ಡ್ ಅಸೂಯೆ, ಹೊಟ್ಟೆ ಹುಚ್ಚು, ಹೊಟ್ಟೆಗಿಚ್ಚು. ಅದು ಬಂದು ಬಿಟ್ರೆ ಮನುಷ್ಯನಿಗೆ ಅದು ಮರಣಕ್ಕೆ ಸಮಾನ. ಆದ್ದರಿಂದ ಹೊಟ್ಟೆ ಕಿಚ್ಚನ್ನ, ಅಸೂಯೆಯನ್ನ ಪಡಬಾರದು ಬೇರೆಯವರ ಮೇಲೆ. ಅತಿವಾದ ಶ್ರೇಯೋವಧಃ, ನಮ್ಮ ಸಂಪತ್ತನ್ನು ನಾಶ ಮಾಡುವಂಥದ್ದು ಯಾವುದು ಅಂತಂದ್ರೆ ತುಂಬಾ ಮಾತಾಡೋದು. ಸಂಬಂಧ ಇಲ್ಲದೆ ಇರತಕ್ಕಂತಹ ವಿಷಯದಲ್ಲೂ ಸುಮ್ಮನೆ ಮಾತಾಡ್ತಾ ಇರೋದು ಅತಿವಾದ. ಅತಿವಾದ ಅಂತನ್ನೋದು ಸಂಪತ್ತನ್ನ ಹಾಳು ಮಾಡತಕ್ಕಂಥದ್ದು. ಆಮೇಲೆ ವಿದ್ಯೆಗೆ ಶತ್ರುಗಳು ಯಾವುದು? ಇದ್ರೆ ಹೇಳ್ತಾನೆ ವಿದ್ಯೆ. ಆ ವಿದ್ಯೆಗೆ ಶತ್ರು ಯಾವುದು ಅಂದ್ರೆ 3 ಜನ ಶತ್ರುಗಳಂತೆ. ವಿದ್ಯೆಗೆ ಇರುವ ಶತ್ರುಗಳು ಎಷ್ಟು ಜನ ಅಂದ್ರೆ 3 ಜನ ಅಂತಾನೆ ವಿದುರ. ಯಾರ್ಯಾರು? ಅಶುಶ್ರೂಷ, ಗುರುಗಳ ಶುಶ್ರೂಷೆ, ಗುರುಗಳ ಸೇವೆಯನ್ನ ಮಾಡದೆ ವಿದ್ಯೆಯನ್ನ ಪಡಿಲಿಕ್ಕಾಗೋದಿಲ್ಲ. ಮತ್ತೆ ತ್ವರ, ಅರ್ಜೆಂಟ್. ನಂಗೆ ಅರ್ಜೆಂಟ್ ಆಗಿ ನಾನು ಪಂಡಿತ ಆಗ್ಬಿಡ್ಬೇಕಿವ, ಅರ್ಜೆಂಟ್ ಆಗಿ ನಾನು ಡಿಗ್ರಿ ಹೋಲ್ಡರ್ ಆಗ್ಬೇಕು ಅಂದ್ರೆ ಆಗುತ್ತಾ? ತ್ವರ, ಅರ್ಜೆನ್ಸಿ, ಅದು ವಿದ್ಯೆಗೆ ಶತ್ರು. ಆಮೇಲೆ ಶ್ಲಾಘ, ನಮ್ಮನ್ನ ನಾವೇ ನಾನು ಹಾಗೆ ಓದಿದ್ದೇನೆ, ಹೀಗೆ ಓದಿದ್ದೇನೆ ಅಂತ ನಮ್ಮನ್ನ ನಾವೇ ಹೊಗಳಿಕೊಳ್ಳುವಂಥದ್ದು. ನಾನಷ್ಟು ದೊಡ್ಡವನು, ನಾನಿಷ್ಟು ದೊಡ್ಡವನು ಅಂತ ನಮ್ಮನ್ನ ನಾವೇ ಆತ್ಮ ಪ್ರಶಂಸೆ ಮಾಡಿಕೊಳ್ಳೋದು. ಈ 3 ಗುರುಗಳ ಸೇವೆಯನ್ನ ಮಾಡದೇ ಇರೋದು, ಅರ್ಜೆಂಟ್ ಮಾಡೋದು, ತನ್ನನ್ನ ತಾನೇ ಹೊಗಳಿಕೊಳ್ಳುವಂಥದ್ದು, ಈ 3 ವಿದ್ಯೆಗೆ ಶತ್ರು. ಆದ್ದರಿಂದ ವಿದ್ಯಾರ್ಥಿಯಾದವನು ಆದಷ್ಟು ಇದನ್ನ ಬಿಡಬೇಕು. ನೆಕ್ಸ್ಟ್ ಹೇಳ್ತಾನೆ ವಿದುರ, ಆ 7 ದೋಷಗಳನ್ನ ಬಿಡಬೇಕು. ವಿದ್ಯಾರ್ಥಿಗಳಲ್ಲಿ 7 ದೋಷ ಇದೆಯಂತೆ. ಏತೇ ವೈ ಸಪ್ತ ದೋಷಾಸ್ತು ಸದಾ ವಿದ್ಯಾರ್ಥಿನಾಂ ಮತಾಹ ಅಂತಾನೆ. ಈಗ ಹೇಳುವ 7 ದೋಷಗಳು ವಿದ್ಯಾರ್ಥಿಗಳ ದೋಷಗಳು. ಅದನ್ನ ಸ್ಟೂಡೆಂಟ್ಸ್, ವಿದ್ಯೆ ಬೇಕು,
ವಿದ್ಯಾವಂತರಾಗಬೇಕು ಅಂತಂದ್ರೆ ಅದನ್ನ ಬಿಡುವಂತಹ ಪ್ರಯತ್ನ ಮಾಡಬೇಕು. ಯಾವುದದು? ಆಲಸ್ಯಂ. ವಿದ್ಯಾರ್ಥಿಯಾದವನು ಆಲಸ್ಯವನ್ನ ಬಿಡಬೇಕು, ಸೋಂಬೇರಿತನವನ್ನ ಬಿಡಬೇಕು. ಮದ ಮೋಹೌಚ. ಮದ ಮತ್ತು ಮೋಹ ಎರಡನ್ನ ಬಿಡಬೇಕು. ಮೂರಾಯ್ತು. ಆಲಸ್ಯ, ಮದ, ಮೋಹ. ಚಾಪಲಂ, ಚಾಪಲ್ಯ, ಫಿಕಲ್ ಮೈಂಡ್ ಅಂತಾರಲ್ಲ ಅದು, ಅದನ್ನ ಬಿಡಬೇಕು. ಗೋಷ್ಠಿರೇವಚ. ಗೋಷ್ಠಿ, ಗೋಷ್ಠಿ ಅಂದ್ರೇನು? ಸ್ಟೂಡೆಂಟ್ಸ್ ಎಲ್ಲ ಸುಮ್ಮನೆ ಕೂತು ಬೇಡದೇ ಇರೋ ವಿಷಯ ಎಲ್ಲ ಮಾತಾಡ್ತಾ ಇರೋದು. ಯಾವ್ದು ಬೇಕೋ ಅದನ್ನ ಮಾತಾಡಲ್ಲ, ಸುಮ್ಮನೆ ಮಾತಾಡ್ತಾ ಇರೋದು, ವ್ಯರ್ಥವಾದ ಮಾತು. ಇದು ವಿದ್ಯಾರ್ಥಿಗೆ ದೋಷ. ಸ್ತಬ್ಧತಾ, ಅಹಂಕಾರ. ವಿದ್ಯಾರ್ಥಿಗೆ ಅಹಂಕಾರ ಇರಬಾರದು, ಅದು ಒಂದು ದೋಷ. ಅತಿಮಾನಿತ್ವಂ. ದೊಡ್ಡವ್ರು ಯಾರಾದ್ರೂ ಬಂದು ಮಾತಾಡಿಸಿದ್ರೆ ಮಾತಾಡಿಸದೇ ಇರೋದು, ಅಹಂಕಾರ ಪಡೋದು, ಅದು ಬಿಡಬೇಕು. ಮತ್ತೆ ಏಳನೇದು ತ್ಯಾಗಿತ್ವಮೇವಚ. ಓದಿದ್ದನ್ನ ಮರ್ತೋಯ್ತು. ವಿದ್ಯಾರ್ಥಿ ಮರ್ತೋಯ್ತು ಅಂತ ಹೇಳ್ಬಾರ್ದು. ಐ ಫರ್ಗಾಟ್, ನನಗೆ ಮರ್ತೋಯ್ತು, ನನಗೆ ನೆನಪಿಲ್ಲ ಅನ್ನುವ ಮಾತು ವಿದ್ಯಾರ್ಥಿಯ ಬಾಯಲ್ಲಿ ಯಾವತ್ತೂ ಬರಬಾರದು ಅಂತಾನೆ ಬಿದುರ. ಆದ್ದರಿಂದ ಆಲಸ್ಯ, ಮದ, ಮೋಹ, ಚಾಪಲ, ಸುಮ್ಮನೆ ಕೂತು ವ್ಯರ್ಥವಾಗಿ ಮಾತಾಡುವಂಥದ್ದು, ದೊಡ್ಡವರು ಮಾತಾಡಿಸಿದ್ರೆ ಗೌರವ ಕೊಡದೆ ಹಾಗೆ ಹೋಗಿಬಿಡುವಂಥದ್ದು, ಅಹಂಕಾರ ಪಡುವಂಥದ್ದು, ಮರೆತೋಯ್ತು ಅನ್ನೋದು ಈ 7 ವಿದ್ಯಾರ್ಥಿಗಳಲ್ಲಿ ಇರುವಂತಹ ದೋಷ. ಆದ್ದರಿಂದ ವಿದ್ಯಾರ್ಥಿಗಳು ವಿದ್ಯೆ ಬೇಕು ಅಂತ ಅಂದುಕೊಳ್ಳೋರಾದಷ್ಟು ಇದನ್ನ ಬಿಡಬೇಕು. ಆದ್ದರಿಂದ ವಿದ್ಯಾರ್ಥಿಯಾದವನಿಗೆ ಸುಖ ಅನ್ನೋದಿಲ್ಲ. ಸುಖಾರ್ಥಿನಃ ಕುತೋ ವಿದ್ಯಾ ನಾಸ್ತಿ ವಿದ್ಯಾರ್ಥಿನಃ ಸುಖಂ. ಸುಖಾರ್ಥಿ ವಾ ತ್ಯಜೇದ್ ವಿದ್ಯಾಂ ವಿದ್ಯಾರ್ಥಿ ವಾ ತ್ಯಜೇತ್ ಸುಖಂ. ನನಗೆ ಸುಖ ಬೇಕು, ಸುಖ ಬೇಕು ಅಂತ ಅಂದುಕೊಂಡ್ರೆ ವಿದ್ಯೆ ಬರಲ್ಲ. ಆದ್ದರಿಂದ ಯಾರಿಗೆ ವಿದ್ಯೆ ಬರಬೇಕು ಅಂತ ಆಸೆ ಇದೆ, ನಾನು ವಿದ್ಯಾವಂತ ಆಗಬೇಕು ಅನ್ನುವಂತಹ ಆಸೆ ಯಾರಿಗಿದೆ, ಆ ವ್ಯಕ್ತಿ ಫಸ್ಟ್ ಸುಖ ಬಿಡಬೇಕು. ಸುಖ ಬೇಕು ಅಂದ್ರೆ ವಿದ್ಯೆ ಬಿಡಬೇಕು, ವಿದ್ಯೆ ಬೇಕು ಅಂದ್ರೆ ಸುಖ ಬಿಡಬೇಕು. ನನಗೆ ಸುಖವೂ ಬೇಕು, ವಿದ್ಯೆಯೂ ಬೇಕು ಅಂತಂದ್ರೆ ವಿದ್ಯೆ ಮತ್ತು ಸುಖ ಎರಡೂ ಒಟ್ಟಿಗೆ ಜೊತೆಯಲ್ಲೇ ಇರುವಂಥದ್ದಲ್ಲ. ಒಂದ ವಿದ್ಯೆ ಇಲ್ಲ ಸುಖ. ಸುಖ ಬೇಕು ಅಂದ್ರೆ ಏನ್ ಮಾಡಬೇಕು? ವಿದ್ಯೆಯನ್ನ ಬಿಡಬೇಕು. ವಿದ್ಯೆ ಬೇಕು ಅಂದ್ರೆ ಏನ್ ಮಾಡಬೇಕು? ಸುಖವನ್ನ ಬಿಡಬೇಕು. ಅದರಿಂದ ವಿದ್ಯಾರ್ಥಿಯಾದವನು ಹೇಗಿರಬಾರದು, ವಿದ್ಯಾರ್ಥಿಯಾಗವನು ಹೇಗಿರ್ಬೇಕು ಅನ್ನೋದೆಲ್ಲವನ್ನ ಬಿದುರ 1-2-3 ಶ್ಲೋಕಗಳಲ್ಲಿ ಹೇಳಿ ಇನ್ನು ಮುಂದಿನ ವಿಷಯಗಳನ್ನ ಹೇಳ್ತಾನೆ. ನಾಗ್ನಿಸ್ತೃಪ್ಯತಿ ಕಾಷ್ಠಾನಾಂ ನಾಪಗಾನಾಂ ಮಹೋದಧಿ ನಾಂತಕಃ ಸರ್ವಭೂತಾನಾಂ ನಪುಂಸಾಂ ವಾಮಲೋಚನ. ವೇಶ್ಯ ಸ್ತ್ರೀಯರಿಗೆ ಎಷ್ಟು ಪುರುಷರು ಬಂದರೂ ಕೂಡ ಹಣ ಬರುತ್ತೆ, ಅವರಿಗೆ ತೃಪ್ತಿ ಇಲ್ಲ. ವ್ಯಾಪಾರ ಆದ್ದರಿಂದ ಅವರಿಗೆ. ಯಮಧರ್ಮರಾಜರಿಗೆ ಎಷ್ಟು ಜನ ಸತ್ರೂ ತೃಪ್ತಿ ಇಲ್ಲ. ಅಗ್ನಿಗೆ, ಉರಿಯುವಂತಹ ಅಗ್ನಿಗೆ ನೀವೆಷ್ಟು ಕಟ್ಟಿಗೆಗಳನ್ನ ಹಾಕಿದ್ರೂ ಅದಕ್ಕೆ ತೃಪ್ತಿ ಇಲ್ಲ. ದೊಡ್ಡ ಸಮುದ್ರಕ್ಕೆ ಎಷ್ಟು ನೀರು ಹೋಗ್ಲಿ, ಎಷ್ಟು ನದಿಗಳು ಸೇರ್ಲಿ, ಸಾಕು ನನಗಿನ್ಮೇಂತ ನೀರು ಬೇಡ ಅಂತ ಹೇಳುತ್ತಾ ತೃಪ್ತಿ ಇಲ್ಲದೆ ಇರತಕ್ಕಂಥದ್ದು ಈ 4. ಆಶಾಧೃತಿಂ ಹಂತಿ ಸಮೃದ್ಧಿಮಂತಕಃ, ಕ್ರೋಧಶ್ರಿಯಂ ಹಂತಿ ಯಶಃ ಕದರ್ಯತ, ಅಪಾಲನಂ ಹಂತಿ ಪಶೂಂಶ್ಚ ರಾಜನ್, ಏಕಃ ಕ್ರುದ್ಧೋ ಬ್ರಾಹ್ಮಣೋ ಹಂತಿ ರಾಷ್ಟ್ರಂ. ಆಶಾಧೃತಿಂ ಹಂತಿ. ನಮ್ಮ ಧೈರ್ಯ, ನಮ್ಮಲ್ಲಿರುವಂತಹ ಧೈರ್ಯವನ್ನ ನಾಶ ಮಾಡುವಂತಹ ಶತ್ರು ಯಾವುದು ಅಂದ್ರೆ ಆಸೆ. ಅತಿಯಾದ ಆಸೆಯನ್ನ ನಾವೇನಾದ್ರೂ ಮಾಡ್ಲಿಕ್ಕೆ ಹೋದ್ರೆ ಆ ಅತಿ ಆಸೆ ಏನ್ ಮಾಡುತ್ತೆ, ನಮ್ಮಲ್ಲಿರುವಂತಹ ಧೈರ್ಯವನ್ನ ನಾಶ ಮಾಡಿಬಿಡುತ್ತೆ. ಇನ್ನೇನ್ ಲೈಫ್ ಸೆಟ್ಲ್ ಆಯ್ತು, ಸಮೃದ್ಧಿ ಆಯ್ತು ನಮಗೆ ಅಂತ ಅಂದುಕೊಂಡ್ರೆ ಯಮಧರ್ಮರಾಜರು ಬಂದು ಯಾರನ್ನೋ ಒಬ್ರನ್ನ ತಗೊಂಡು ಹೋಗ್ಬಿಡ್ತಾರೆ ಮನೆಯಲ್ಲಿ. ಮತ್ತೆ ಸಂಕಷ್ಟ ಆರಂಭ. ನಮಗೊಂದ್ ಸ್ವಲ್ಪ ಸಮೃದ್ಧಿ ಬಂತು, ಲೈಫ್ ಸ್ವಲ್ಪ ಸೆಟ್ಲ್ ಆಗ್ತಾ ಇದೆ ಅಂತ ಅಂದುಕೊಂಡ್ರೆ ಯಮ ಏನ್ ಮಾಡ್ತಾನೆ, ಯಮಧರ್ಮರಾಜ ಬಂದು ತಗೊಂಡು ಹೋಗ್ಬಿಡ್ತಾನೆ ಅಲ್ವಾ. ಸಮೃದ್ಧಿಯನ್ನ ನಾಶ ಮಾಡತಕ್ಕಂಥವನು ಯಾರು? ಅಂತಕ.
ಯಮಧರ್ಮರಾಜ ಮೃತ್ಯು ಕ್ರೋಧಶ್ರಿಯಂ ಹಂತಿ. ಸಂಪತ್ತನ್ನ ನಾಶ ಮಾಡುವಂಥದ್ದು ಯಾವುದು ಅಂದ್ರೆ ಸಿಟ್ಟು. ಸಿಟ್ಟು ಸಂಪತ್ತನ್ನ ನಾಶ ಮಾಡಿಬಿಡತ್ತಂತೆ. ಹಾಗೆ ಕದರಿಯತ, ಕೆಟ್ಟ ಕ್ಯಾರೆಕ್ಟರ್, ಕೆಟ್ಟ ನಡವಳಿಕೆ, ಕೆಟ್ಟ ಬುದ್ಧಿ ನಮ್ಮ ಕೀರ್ತಿಯನ್ನ ನಾಶ ಮಾಡಿಬಿಡುತ್ತೆ. ಪಶುಗಳನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಆ ಪಶುಗಳು ಹಾಳಾಗಿ ಹೋಗ್ಬಿಡುತ್ತೆ. ಆದ್ರೆ ಒಬ್ಬ ಬ್ರಾಹ್ಮಣನ ಕೋಪ ಇಡೀ ರಾಷ್ಟ್ರವನ್ನೇ ನಾಶ ಮಾಡಿಬಿಡುತ್ತೆ. ಆದ್ದರಿಂದ ಒಬ್ಬ ಬ್ರಾಹ್ಮಣ ಕೋಪ ಮಾಡಿಕೊಂಡ ಅಂದ್ರೆ ಆ ಕೋಪಗೊಂಡ ಬ್ರಾಹ್ಮಣನ ತಪಸ್ಸು ಇಡೀ ರಾಷ್ಟ್ರವನ್ನೇ ನಾಶ ಮಾಡುವಂತಹ ಸಾಮರ್ಥ್ಯ ಅದಕ್ಕಿದೆ. ಅದರಿಂದ ನಾವು ಯಾವುದನ್ನು ತಿಳ್ಕೊಳ್ಬೇಕು, ಯಾವುದನ್ನು ಬಿಡಬೇಕು ಅಂತ ನೋಡಿ ಆಲೋಚನೆ ಮಾಡಬೇಕು ಅನ್ನೋದು ವಿದುರನ ತಾತ್ಪರ್ಯ. ನಮ್ಮ ಮನೆಯಲ್ಲಿ ಏನಿರ್ಬೇಕು? ಒಳ್ಳೆ ಪದಾರ್ಥಗಳು. ಹೇಳ್ತಾನೆ ವಿದುರ, ಅಜಾಶ್ಚ ಕಾಂಸ್ಯಂ ರಜತಂಚ ನಿತ್ಯಂ ಮಧ್ವಾದರ್ಶ ಶಕುನಿಃ ಶ್ರೋತ್ರಿಯಶ್ಚ ವೃದ್ಧೋ ಜ್ಞಾತಿಃ ಅವಸನ್ನಃ ಕುಲೀನಃ ಏತಾನಿ ತೇ ಸಂತು ಗೃಹೇ ಸದೈವ ಅಜೋಶ್ವಶ್ಚಂದನಂ ವೀಣಾ ಆದರ್ಶೋ ಮಧುಸರ್ಪಿಷಿ ವಿಷಮೌದುಂಬರಂ ಶಂಖಃ ಸ್ವರ್ಣನಾಭೋ ಅಥರೋಚನಾ ಗೃಹೇ ಸ್ಥಾಪಯಿತವ್ಯಾನಿ ಧರ್ಮ್ಯಾಣಿ ಮನುರಬ್ರವೀತ್ ದೇವಬ್ರಾಹ್ಮಣ ಪೂಜಾರ್ಥಂ ಅತಿಥೀನಾಂಚ ಭಾರತ. ಮನೆಯಲ್ಲಿ ಏನಿರ್ಬೇಕು? ದೇವಬ್ರಾಹ್ಮಣ ಅತಿಥಿಗಳ ಪೂಜೆಗಾಗಿ, ದೇವತೆಗಳ ಪೂಜೆಗಾಗಿ, ಬ್ರಾಹ್ಮಣರ ಆರಾಧನೆಗಾಗಿ, ಅತಿಥಿಗಳ ಆರಾಧನೆಗಾಗಿ ಮನೆಯಲ್ಲಿ ಏನಿರ್ಬೇಕು? ನಿಮ್ಮ ಮನೆಯಲ್ಲಿ ಯಾವಾಗ್ಲೂ ಇರ್ಬೇಕಾದ ಪದಾರ್ಥಗಳು ಯಾವುದು? ವಿದುರ ಹೇಳ್ತಾನೆ, ಅಜಾಹ, ಆಡುಗಳು. ಕುರಿ, ಮೇಕೆ, ಆಡು ಅಂತೀವಲ್ಲ, ಅದು ಆಡು. ಕಾಂಸ್ಯಂ, ಕಂಚಿನ ಪಾತ್ರೆ ಇರ್ಬೇಕಂತೆ ಮನೆಯಲ್ಲಿ. ರಜತಂ, ಬೆಳ್ಳಿ ಇರ್ಬೇಕು. ಮಧು, ಜೇನಿರ್ಬೇಕು ಮನೆಯಲ್ಲಿ. ಆಮೇಲೆ ಆದರ್ಶ, ಕನ್ನಡಿ, ಮಿರರ್, ಅದು ಮನೆಯಲ್ಲಿ ಇರ್ಬೇಕು. ಮತ್ತೆ ಶಕುನಿ, ಒಳ್ಳೆ ಪಕ್ಷಿಗಳು ಮನೆ ಜಂತಿ ಮೇಲೆ ಕೂತ್ಕೊಂಡು ನೀರು ಕುಡಿತಾ ಇರ್ಬೇಕು. ಶ್ರೋತ್ರಿಯಶ್ಚ, ಶ್ರೋತ್ರಿಯನಾದ ಬ್ರಾಹ್ಮಣ ಮನೆಯಲ್ಲಿ ಇರ್ಬೇಕು. ವೃದ್ಧೋಜ್ಞಾತಿ, ವಯಸ್ಸಾದ ನಮ್ಮ ದಾಯಾದಿ ಮನೆಯಲ್ಲಿ ಇರ್ಬೇಕಂತೆ. ಆಮೇಲೆ ಅವಸನ್ನ ಕುಲೀನಃ, ಬಹಳ ಕಷ್ಟಕ್ಕೆ ಸಿಕ್ಕಿದಂತಹ ಒಬ್ಬ ಒಳ್ಳೆ ವಂಶದಲ್ಲಿ ಹುಟ್ಟಿದ ಸಾತ್ವಿಕ. ಅವ್ರಿಗೆ ಅನ್ನ ಹಾಕ್ಬಿಟ್ರೆ ವಿಶೇಷವಾದ ಪುಣ್ಯ ಅಂತಾರೆ ಶಾಸ್ತ್ರದಲ್ಲಿ. ಆದ್ದರಿಂದ ಇವರೆಲ್ಲರೂ ನಮ್ಮ ಮನೆಯಲ್ಲಿ ಇರ್ಲಿ ಅಂದ್ರೆ ಅವ್ರನ್ನೆಲ್ಲರನ್ನ ಮೇಂಟೈನ್ ಮಾಡುವ, ಅವರನ್ನ ಸಾಕುವಂತಹ ಸಾಮರ್ಥ್ಯ, ಸಮೃದ್ಧಿ ನಮಗ್ ಬರ್ಲಿ ಅಂತ ತಾತ್ಪರ್ಯ. ಮನೆಯಲ್ಲಿ ಏನ್ ಬೇಕು? ಆಡಿರ್ಬೇಕು, ಕುದುರೆ ಇರ್ಬೇಕು, ಚಂದನ ಇರ್ಬೇಕು, ವೀಣೆ, ಕನ್ನಡಿ, ಜೇನು, ತುಪ್ಪ, ನೀರು, ಅಕ್ಕಿ, ಸ್ವರ್ಣನಾಭ, ಬಂಗಾರ, ಶಂಖ, ಗೋರೋಚನ, ಇದೆಲ್ಲ ಪದಾರ್ಥಗಳನ್ನ ನಮ್ಮ ಮನೆ ಒಳಗೆ ಇಟ್ಕೊಂಡಿರ್ಬೇಕು ಅಂತಾನೆ ಸ್ವಯಂಭೂ ಮನು ಮಹಾರಾಜರು ಎಲ್ಲ ಪದಾರ್ಥಗಳು ಮನೆಯಲ್ಲಿ ಇರ್ಬೇಕು ಅಂತ ಹೇಳಿದ್ದಾರೆ. ಯಾಕೆ? ದೊಡ್ಡವರು ಬಂದಾಗ, ಹಬ್ಬ ಆದಾಗ, ಶ್ರಾದ್ದಗಳಾದಾಗ, ಸಾತ್ವಿಕರಾದ ವಿದ್ವಾಂಸರಾದ ಬ್ರಾಹ್ಮಣರುಗಳು ಮನೆಗೆ ಬಂದಾಗ ಅವರು ಕೊಡ್ಲಿಕ್ಕೆ, ದಾನ ಮಾಡ್ಲಿಕ್ಕೆ, ಪೂಜೆ ಮಾಡ್ಲಿಕ್ಕೆ, ಶ್ರಾದ್ದಕ್ಕೆ ಎಲ್ಲ ಪದಾರ್ಥಗಳು ನಮ್ಮ ಮನೆಗೆ ಇರ್ಬೇಕು. ಮನೆಯಲ್ಲಿ ಇಟ್ಕೊಂಡಿರ್ಬೇಕು ನಾವು ಅದನ್ನು. ನಾವೆಲ್ಲ ಕಂಚಿನ ಪಾತ್ರೆಗಳನ್ನೆಲ್ಲ ಹೊರಗೆ ಹಾಕಿದ ಜನಗಳು. ಕಂಚು ಸಮೃದ್ಧಿಯ ಸಂಕೇತ. ಕಂಚಿನ ಪಾತ್ರೆ ಇರ್ಬೇಕಂತೆ ಮನೆಯಲ್ಲಿ. ಕನ್ನಡಿ ಇರ್ಬೇಕು, ಜೇನಿರ್ಬೇಕು. ಆಡು, ಕುದುರೆ ಎಲ್ಲ ಇಲ್ಲೇ ಬಿಡಿ ಇವಾಗ. ಈಗ ಇಟ್ಕೊಳಕ ಚಂದನ, ವೀಣೆ ಇಟ್ಕೊಳ್ಬಹುದು. ನೀರು, ಅಕ್ಕಿ, ಶಂಖ, ಬಂಗಾರ, ಬೆಳ್ಳಿ, ಅದೆಲ್ಲ ಯಥಾಯೋಗ್ಯವಾಗಿ ಇಲ್ಲಿ ಹೇಳಿದ ಪದಾರ್ಥಗಳನ್ನು ಆದಷ್ಟು ಮನೆಯಲ್ಲಿ ಇಟ್ಕೊಂಡ್ರೆ ದೇವಬ್ರಾಹ್ಮಣ ಅತಿಥಿಗಳ ಪೂಜೆಯನ್ನ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ ಅಂತ ಒಂದು ತಾತ್ಪರ್ಯ. ವಿದುರ ಹೇಳ್ತಾನೆ ನೆಕ್ಸ್ಟ್,
ಇದಂ ಚತ್ವಾಂ ಸರ್ವಪರಂ ಬ್ರವೀಮಿ ಪುಣ್ಯಂ ಪದಂ ತಾತ ಮಹಾವಿಶಿಷ್ಟಂ ನ ಜಾತು ಕಾಮಾನ್ನ ಭಯಾನ್ನ ಲೋಭಾತ್ ಧರ್ಮಂ ಜಕ್ಯಾಹ ಜೀವಿತಸ್ಯಾಪಿ ಹೇತೋಃ ನಿತ್ಯೋ ಧರ್ಮಃ ಸುಖ ದುಃಖೇ ಹ್ಯನಿತ್ಯೇ ಜೀವೋ ನಿತ್ಯೋ ಧಾತುರಸ್ಯ ತ್ವನಿತ್ಯಃ ತ್ಯಕ್ತ್ವಾ ನಿತ್ಯಂ ಪ್ರತಿಷ್ಠಸ್ವ ನಿತ್ಯೇ ಸಂತುಷ್ಯ ಸಂತೋಷ ಪರಾಹಿ ಸಂತಃ. ನಿನಗಿನ್ನೊಂದು ದೊಡ್ಡ ವಿಷಯ ಹೇಳ್ತೀನಣ್ಣ, ತುಂಬಾ ದೊಡ್ಡ ವಿಷಯ. ತಿಳ್ಕೊಂಡ್ರೆ ಒಳ್ಳೆ ಪುಣ್ಯಕ್ಕದು ಕಾರಣ ಆಗುತ್ತೆ. ತುಂಬಾ ದೊಡ್ಡದು. ಏನದು ಅಂತಂದ್ರೆ ಧರ್ಮ ಬಿಡಬೇಡ ಅಂತ. ಧರ್ಮಾಚರಣೆ ಮಾಡ್ತಾ ಇದ್ದ ಒಬ್ಬ, ಒಳ್ಳೆ ಸತ್ಕರ್ಮಾನುಷ್ಠಾನ ಮಾಡ್ತಾ ಇದ್ದ. ಆ ಸತ್ಕರ್ಮಾನುಷ್ಠಾನ ಮಾಡುವಾಗ ಏನೋ ಆಸೆ ಹುಟ್ಟು ಬಿಡ್ತ ಅವನಿಗೆ. ಅವಾಗ ಅವನೇನ್ ಮಾಡ್ದ, ಆಸೆಯಿಂದ ಕೆಲವರು ಧರ್ಮವನ್ನ ಬಿಡ್ತಾರೆ, ಕಾಮದಿಂದ ಕೆಲವರು ಧರ್ಮವನ್ನ ಬಿಡ್ತಾರೆ, ಭಯದಿಂದ ಧರ್ಮವನ್ನ ಬಿಡ್ತಾರೆ, ಲೋಭದಿಂದ ಧರ್ಮವನ್ನ ಬಿಡ್ತಾರೆ, ಬದುಕಬೇಕು ಅನ್ನೋ ಆಸೆಗೋಸ್ಕರವಾಗಿ ಧರ್ಮವನ್ನ ಬಿಡ್ತಾರೆ. ಆದ್ರೆ ಅಣ್ಣ, ಕಾಮ, ಭಯ, ಲೋಭ, ಬದುಕಬೇಕು ಅನ್ನೋ ಆಸೆ ಇದ್ಯಾವುದಕ್ಕೂ ಸಿಕ್ಕಿ ನೀನು ಧರ್ಮವನ್ನ ಬಿಡಬೇಡ. ಯಾಕೆ ಅಂದ್ರೆ ಧರ್ಮವೇ ನಿತ್ಯವಾದದ್ದು. ಸುಖ ದುಃಖಗಳು ಕಾಲ ಕಾಲಕ್ಕೆ ಬರುತ್ತೆ ಹೋಗುತ್ತೆ. ಆದ್ದರಿಂದ ಬಂದು ಹೋಗುವ ಸುಖ ದುಃಖಗಳನ್ನ ಅನಿತ್ಯ ಅಂತ ಕರೀತಾರೆ. ನಿತ್ಯವಾದದ್ದೊಂದೇ, ಅದು ಧರ್ಮ. ಲೋಭ, ಮೋಹ, ಸುಖ, ದುಃಖ ದೇಹಕ್ಕೆ, ಜೀವನಿಗಲ್ಲ. ಜೀವನಿತ್ಯ, ಜೀವನ ಶರೀರ ಅನಿತ್ಯ. ಆದ್ದರಿಂದ ಅನಿತ್ಯವಾದಂತಹ ಶರೀರಕ್ಕೋಸ್ಕರವಾಗಿ ನಿತ್ಯನಾದ ಜೀವನಿಗೆ ಮೋಕ್ಷವನ್ನ ಕೊಡುವಂತಹ ನಿತ್ಯವಾದ ಧರ್ಮವನ್ನ ಮಾತ್ರ ಯಾವ ಕಾಲಕ್ಕೂ ಬಿಡಬೇಡ. ಧರ್ಮ ಬಿಡಬೇಡ. ಎಂಥ ಉಪದೇಶ ನೋಡಿ. ನಾವು ಮಕ್ಕಳಿಗೆ ಹೇಳೋದದ, ಏನ್ ಬೇಕಾದ್ರೂ ಮಾಡಿ, ಹಣ ಸಂಪಾದನೆ ಮಾಡು, ಧರ್ಮ ಮತ್ತೆ ನೋಡೋಣ, ಧರ್ಮ ಬೇಕಾದ್ರೆ ಹೋಗ್ಲಿ, ಲೈಫಲ್ಲಿ ಸೆಟ್ಲ್ ಆಗೋ ನೀನು ಫಸ್ಟು ಅಂತ. ಅನಿತ್ಯವಾದ ವಿಷಯ ಪದಾರ್ಥಗಳ ಸುಖವನ್ನ ನೋಡ್ತಾ 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 ನಿತ್ಯವಾದ ಧರ್ಮವನ್ನ ಬಿಡುವ ಸ್ಥಿತಿಗೆ ನಾವು ಹೋಗ್ತೇವೆ. ಹಾಗೆ ಮಾಡಬೇಡ, ಧರ್ಮದಲ್ಲೇ ಇರು ನೀನು ಅಂತ ಹೇಳ್ತಾನೆ. ಯಾಕೆ ಸಜ್ಜನರಿಗೆ ಸಂತೋಷ ಪಡೋದು ಯಾವಾಗ, ಸಜ್ಜನರು ಸಂತೋಷ ಪಡೋದು ಯಾವಾಗ ಅಂದ್ರೆ ದುಡ್ಡು ನೋಡಲ್ಲ, ಶ್ರೀಮಂತಿಕೆ ನೋಡಿ ಅಲ್ಲ, ಅವರು ಕೊಡುವ ದಾನ ದಕ್ಷಿಣೆಗಳನ್ನು ನೋಡಿ ಅಲ್ಲ, ಧರ್ಮದಲ್ಲಿ ಆಸಕ್ತಿ ಇದೆ ಇವರಿಗೆ ಅನ್ನೋದನ್ನ ನೋಡಿ ಸಂತೋಷ ಪಡ್ತಾರೆ. ಸಾತ್ವಿಕರ ಸ್ವಭಾವ ಸಂತೋಷ. ಧರ್ಮದಲ್ಲಿ ನಾವು ಆಸಕ್ತರಾಗಿದ್ರೆ ಸಜ್ಜನರಿಗೆ ಸಂತೋಷ. ಧರ್ಮ ಬಿಡಬೇಡ. ದೇಹಕ್ಕೋಸ್ಕರವಾಗಿ ಧರ್ಮವನ್ನ ಬಿಡಬೇಡ. ಯಾಕೆ ನಾನು ದೇಹ ಯಾಕೆ ಮೇಂಟೈನ್ ಮಾಡಬಾರ್ದ ಅಂದ್ರೆ ವಿದುರ ಅಂತಾನೆ, ಮಹಾಬಲಾನ್ ಪಶ್ಯ ಮಹಾನುಭಾವಾನ್ ಪ್ರಶಾಸ್ಯ ಭೂಮಿಂ ಧನಧಾನ್ಯ ಪೂರ್ಣಂ ಸಜ್ಜಾನ್ ಹಿತ್ವಾ ವಿಪುಲಾಂಶ್ಚ ಭೋಗಾನ್ ಗತಾನ್ ನರೇಂದ್ರಾನ್ ವಶಮಂತಕಸ್ಯ ಮೃತಂ ಪುತ್ರಂ ದುಃಖ ಪುಷ್ಟಂ ಮನುಷ್ಯಾಃ ಉತ್ಕ್ಷಿಪ್ಯ ರಾಜನ್ ಸ್ವಗೃಹಾನ್ ನಿರ್ಘರಂತಿ ತಂ ಮುಕ್ತಕೇಶಾಃ ಕರುಣಂ ಮೃದಂತಃ ಚಿತಾ ಮಧ್ಯೆ ಕಾಷ್ಠಮಿವ ಕ್ಷಿಪಂತಿ ಅನ್ಯೋಧನಂ ಪ್ರೇತ ಗತಸ್ಯ ಭುಂಕ್ತೆ ವಯಾಗ್ನಿಶ್ಚ ಶರೀರ ಧಾತೂನ್ ದ್ವಾಭ್ಯಾಮಯಂ ಸಾಗಚ್ಛತ್ಯಮುತ್ರ ಪುಣ್ಯೇನ ಪಾಪೇನ ಚ ವೇಷ್ಟ್ಯಮಾನಃ ಉತ್ಸೃಜ್ಯ ವಿನಿವರ್ತಂತೆ ಜ್ಞಾತಯಸ್ಸು ಹೃದಸ್ಸುತಾಃ ಅಪುಷ್ಪಾನ್ ಅಫಲಾನ್ ವೃಕ್ಷಾನ್ ಯಥಾ ತಾತ ಪತತ್ರಿಣಃ ಅಗ್ನೌ ಪ್ರಾಸ್ತಂತು ಪುರುಷಂ ಕರ್ಮೈವಾನ್ವೇತಿ ಯತ್ಕೃತಂ ತಸ್ಮಾತ್ತು ಸುಸುಖೋ ಯತ್ನಾತ್ ಧರ್ಮಂ ಸಂಚಿನುಯಾಚ್ಛನೈಃ ಅಸ್ಮಾಲ್ಲೋಕಾದೂರ್ಧ್ವಮಮುಷ್ಯ ಚಾಧೋ ಮಹತ್ತಮಸ್ತಿಷ್ಠತಿ ಹ್ಯಂಧಕಾರಂ ತದ್ವೈ ಮಹನ್ಮೋಹನಮಿಂದ್ರಿಯಾಣಾಂ ಬುದ್ಧ್ಯಸ್ವಮಾತ್ವಾಂ ಪ್ರಲಭೇತ ರಾಜನ್. ಅಣ್ಣ ನೋಡು, ನೀನು ಎಂತೆಂಥ ರಾಜರುಗಳು, ಎಂಥೆಂಥ ದೊಡ್ಡ ದೊಡ್ಡ ರಾಜರುಗಳು, ಮಹಾನುಭಾವರು, ಪ್ರಾತಸ್ಮರಣೀಯರು, ಚಕ್ರವರ್ತಿಗಳು, ಅವರೆಲ್ಲ ಧನಧಾನ್ಯ ಸಮೃದ್ಧವಾದ ಈ ಭೂಮಿಯನ್ನ ಆಳ್ವಿಕೆ ಮಾಡಿದವರು. ರಾಜಸೂಯ, ಅಶ್ವಮೇಧ, ವಾಜಪೇಯ ಮೊದಲಾದ ದೊಡ್ಡ ದೊಡ್ಡ ಯಾಗಗಳನ್ನ ಮಾಡಿ ಬ್ರಾಹ್ಮಣರ ಕೈಯಲ್ಲಿ ಮಾಡಿಸಿದಂತಹ ವ್ಯಕ್ತಿಗಳು ಎಲ್ಲ ಬದುಕಿದ್ದಾರೆ ಇವತ್ತು. ಸಂಬಂಧಿಕರನ್ನ ಬಿಟ್ರು,
ಭೋಗ ಭಾಗ್ಯಗಳನ್ನ ಬಿಟ್ರು, ಈ ಸಂಪತ್ತನ್ನ ಬಿಟ್ರು, ಎಲ್ಲ ಬಿಟ್ಟು ಯಮಧರ್ಮರಾಜರ ವಶರಾಗಿಲ್ವೇನಣ್ಣ? ಆಲೋಚನೆ ಮಾಡು. ಕಿಂಚಿದ್ ಆಸ್ತಿಗೋಸ್ಕರ ಒದ್ದಾಡ್ತಾ ಇದ್ಯಾ? ಕಷ್ಟಪಟ್ಟು ಸಾಕ್ತಾರೆ ಮಕ್ಕಳನ್ನ. ಮಕ್ಕಳು ಸತ್ತೋದ್ರು ಅಂತಂದ್ರೆ ಅವ್ರೇನ್ ಮಾಡ್ತಾರೆ? ಇಟ್ಕೊಳ್ತಾರ ಮನೆಯಲ್ಲಿ? ಎತ್ಕೊಂಡು ಹೋಗ್ತಾರೆ, ತಲೆ ಕೂದಲ್ನೆಲ್ಲ ಬಿಚ್ಕೊಂಡು ಅಳ್ತಾ ಇರ್ತಾರೆ. ಆ ಚಿತೆಯ ಮಧ್ಯದಲ್ಲಿ ಅಗ್ನಿಯನ್ನ ಉರಿಸಲಿಕ್ಕಾಗಿ ಹಾಕುವ ಕಟ್ಟಿಗೆಯಂತೆ ಶರೀರವನ್ನ ಹಾಕಿಬಿಡ್ತಾರಲ್ಲಿಗೆ. ಇಟ್ಕೊಂಡು ನಗ್ತಾರ ಯಾರಾದ್ರೂನು? ತಾವು ಸಾಕಿದ, ತಾವು ಹುಟ್ಟಿಸಿದ, ತಾವು ಬೆಳೆಸಿದ ಮಕ್ಕಳೇ ಆದ್ರೂ ಕೂಡ ಸತ್ತ ಮೇಲೆ ಏನ್ ಮಾಡ್ತಾರೆ? ತಗೊಂಡೋಗಿ ಬಿಸಾಕ್ಲೇಬೇಕಲ್ಲಿ. ಆದ್ದರಿಂದ ಸತ್ತು ಹೋದ್ಮೇಲೆ ನಾವು ಸಂಪಾದನೆ ಮಾಡಿದ ಹಣ ಯಾರಿಗೋ ಯಾವನೋ ಒಬ್ಬ ಭೋಗಿಸ್ಬಿಡ್ತಾನೆ. ನಮ್ಮ ಶರೀರವಾದ್ರೂ ನಮಗೆ ಸಿಗುತ್ತಾ ಅಂತಂದ್ರೆ ಕೆಲವನ್ನ ಅಗ್ನಿಗಳು ತಗೊಂಡ್ಬಿಡತ್ತೆ, ಇನ್ನು ಕೆಲವನ್ನ ಪಶು ಪಕ್ಷಿ ಪ್ರಾಣಿಗಳೆಲ್ಲ ತಿಂದು ಬಿಡತ್ತೆ. ಆದ್ದರಿಂದ ಯಾವ ಶರೀರದ ಮೇಲಿನ ಆಸೆಯಿಂದ ಎಲ್ಲ ತಪ್ಪುಗಳನ್ನ, ಎಲ್ಲ ಪಾಪಗಳನ್ನ ಮಾಡ್ತಾನೆ ಜೀವ, ಅವನು ಶರೀರವನ್ನ ಬಿಟ್ಟು ಹೋಗುವಾಗ ತಗೊಂಡು ಹೋಗೋದು ಯಾವುದನ್ನ? ಎರಡನ್ನೇ, ಪುಣ್ಯ ಪಾಪ. ಪುಣ್ಯ ಪಾಪಗಳೆರಡನ್ನೇ ತಗೊಂಡು ಹೋಗ್ತಾನೆ. ಆದ್ದರಿಂದ ತಪ್ಪು ಮಾಡಬೇಡ, ಪಾಂಡವರನ್ನ ಬಿಡಬೇಡ. ಹಣ್ಣಿಲ್ಲ, ಹೂವಿಲ್ಲ, ಒಂದು ಮರ ಇದೆ, ದೊಡ್ಡ ಮರ. ಆ ಮರಕ್ಕೆ ಹಣ್ಣು ಇಲ್ಲ, ಹೂವು ಇಲ್ಲ. ಯಾವ್ದಾದ್ರೂ ಪಕ್ಷಿಗಳು ಬಂದು ಕೂತ್ಕೊಳ್ಳುತ್ತಾ? ಯಾವ್ದಾದ್ರೂ ಪ್ರಾಣಿಗಳು ಅಲ್ಲಿ ಬರಬೇಕು ಅಂತ ಅಪೇಕ್ಷೆ ಪಡುತ್ತಾ? ಇಲ್ಲ ತಾನೆ. ಹಾಗೆ ಸತ್ತೋದ್ಮೇಲೆ ಜ್ಞಾತಿಗಳಾಗ್ಲಿ, ಫ್ರೆಂಡ್ಸ್ ಆಗ್ಲಿ, ಬಂಧುಗಳಾಗ್ಲಿ, ಹೆಂಡತಿ ಮಕ್ಕಳಾಗ್ಲಿ ಎಲ್ಲರೂ ಆ ದೇಹವನ್ನ ಬಿಟ್ಟು ವಾಪಸ್ ಹೋಗ್ತಾರೆ. ಯಾಕೆ? ಪ್ರಾಣ ಇಲ್ಲ ಅದರಲ್ಲಿ. ಆದ್ದರಿಂದ ಕೇವಲ ಈ ಜಡವಾದ ಶರೀರದ ಮೇಲೆ ಆಸೆ ಇಟ್ಟುಕೊಂಡು ಇಷ್ಟೆಲ್ಲಾ ತಪ್ಪನ್ನು ನಾವು ಮಾಡ್ಬೇಕಾ ಅಂತ. ಈ ಶರೀರದ ಮೇಲೆ ಆಸೆ ಇದೆಲ್ಲ ಇಟ್ಟುಕೊಂಡು ಎಷ್ಟು ತಪ್ಪು ನಾವು ಮಾಡ್ಬೇಕಾ? ಪಾಂಡವರನ್ನ ಯಾಕೆ ದೂರ ಇಟ್ಟಿದ್ದಿ? ಆದ್ದರಿಂದ ಇಲ್ಲಿಂದ ಮೇಲ್ಗಡೆ ಕೆಲವು ಲೋಕಗಳಿವೆ, ಇಲ್ಲಿಂದ ಕೆಳಗಡೆಯಲ್ಲಿ ಅಂಧನ್ ತಮಸ್ಸಿದೆ. ಆ ಅಂಧನ್ ತಮಸ್ಸು ಇಂದ್ರಿಯಗಳಿಗೆ ತುಂಬಾ ದೊಡ್ಡ ಅಜ್ಞಾನವನ್ನ ಕೊಡುತ್ತೆ. ಆದ್ದರಿಂದ ಒಳ್ಳೆ ಕೆಲಸ ಮಾಡಿದ್ರೆ ಊರ್ಧ್ವಲೋಕ, ತಪ್ಪು ಕೆಲಸ ಮಾಡಿದ್ರೆ ತಮಸ್ಸು, ನರಕಾದಿ ಅನರ್ಥಗಳಾಗತ್ತೆ ಅನ್ನೋದನ್ನ ತಿಳ್ಕೋ. ಬೇರೆಯವರಿಗೆ ಮೋಸ ಮಾಡಬೇಡ. ಮೋಸ ಮಾಡಿದವನು ಯಾವತ್ತೂ ಉದ್ಧಾರ ಆಗಿಲ್ಲ. ಬೇರೆಯವರಿಗೆ ದಯಮಾಡಿ ಮೋಸ ಮಾಡಬೇಡ. ಮೋಸ ಮಾಡಿ ಬದುಕಬೇಕು ಅನ್ನೋ ಅಪೇಕ್ಷೆ ಪಡಬೇಡ. ಎಂಥ ಮಾತು ನೋಡಿ. ಸುಳ್ಳಿನಿಂದ ನಮಗೆ ಸಂಪತ್ತು ಬಂತು ಅಂದ್ರೆ ಅದು ಬ್ರಹ್ಮಹತ್ಯೆಗೆ ಸಮಾನವಾದ ಪಾಪ. ಇದಂ ವಚ ಶಕ್ಷತಿ ಚೇದ್ಯಥಾವತ್ ನಿಶಮ್ಯ ಸರ್ವಂ ಪ್ರತಿಪತ್ತುಮೇವ ಯಶಃ ಪರಂ ಪ್ರಾಪ್ಸ್ಯಸಿ ಜೀವಲೋಕೆ ಭಯನ್ನ ಚಾಮುತ್ರ ನಚೇಹತೇಸ್ತಿ. ಆದ್ದರಿಂದ ನಾನು ಇಲ್ಲಿ ತನಕ ಹೇಳಿದ ಎಲ್ಲ ವೈರಾಗ್ಯದ ಮಾತುಗಳನ್ನ ನೀನು ಸರಿಯಾಗಿ ಕೇಳಿ ಚೆನ್ನಾಗಿ ತಿಳ್ಕೊಂಡ್ರೆ, ಹಾಗೆ ನೀನು ಅನುಷ್ಠಾನ ಮಾಡಿಬಿಟ್ರೆ ನಿನಗಿಲ್ಲೋ ಕೀರ್ತಿ, ಹೋದ್ಮೇಲೆ ಭಯ ಇಲ್ಲ ಅಲ್ವಾ? ಮರಣವನ್ನ ಸಂತೋಷವಾಗಿ ಎಕ್ಸ್ಪೆಕ್ಟ್ ಮಾಡಬೇಕು, ಭಯ ಪಡಬಾರ್ದು. ಅಯ್ಯೋ ಸತ್ತೋದ್ಮೇಲೆ ಏನಾಗುತ್ತೋ, ಯಮಲೋಕದಲ್ಲಿ ಯಾವ ಶಿಕ್ಷೆ ಬರುತ್ತೋ, ಭಯ ಇಲ್ಲ. ನಾವಿಲ್ಲೆಲ್ಲಿ ಸಾತ್ವಿಕರಾಗಿ ಬದುಕ್ಬಿಟ್ರೆ ಈ ಲೋಕದಲ್ಲಿ ಆದಷ್ಟು ಹರಿವಾಯು ಗುರುಗಳಿಗೆ ಪ್ರೀತಿ ಆಗುವಂತೆ ಶಾಸ್ತ್ರ ಹೇಳಿದಂತೆ ಬದುಕನ್ನ ನಾವು ಮಾಡಿಬಿಟ್ರೆ ಲೋಕದಲ್ಲಿ ಯಾವ ಯಮಲೋಕದ ಭಯ ನಮಗಿದೆ? ಯಮಧರ್ಮರಾಜ ನಮ್ಮನ್ನ ಶೇಕ್ ಹ್ಯಾಂಡ್ ಮಾಡಿ ಇನ್ವೈಟ್ ಮಾಡ್ತಾನೆ, ಒಳಗ್ ಬನ್ನಿ ಅಂತ ಕರೆದು ಕೂಡಿಸ್ತಾನೆ, ನಮಗೆ ಅನ್ನಾಹಾರಗಳನ್ನ ಕೊಡ್ತಾನೆ ಪುಣ್ಯವಂತರಿಗೆ. ಆದ್ದರಿಂದ ಕೇವಲ ಧೃತರಾಷ್ಟ್ರನಿಗೆ ಮಾತ್ರ ಹೇಳಿದ್ದಲ್ಲ ಈ ಮಾತನ್ನ ವಿದುರ ನಮಗೂ ಹೇಳ್ತಾ ಇದ್ದ. ಅದರಿಂದ ಆತ್ಮಾನದಿ ಭಾರತ ಪುಣ್ಯತೀರ್ಥಾ ಸತ್ಯೋದಕಾ ಶೀಲಕೂಲಾದಮೋರ್ಮೀ ಯಸ್ಯಾಂ ಸ್ನಾತಃ ಪೂಯತೆ ಪುಣ್ಯಕರ್ಮ ಯಥಾತ್ಮಾನಂ ಪುಣ್ಯವಂತೋ ಜನಾಶ್ಚ ಕಾಮಕ್ರೋಧಗ್ರಾಹವತೀಂ ಪಂಚೇಂದ್ರಿಯ ಜಲಾಂ ನದೀಂ ನಾವಂ ಧೃತಿಮಯೀಂ ಕೃತ್ವಾ ಜನ್ಮದುರ್ಗಾಣಿ ಸಂತರಾಣ. ಭಾರತಾಂದ
ಭರತ ವಂಶದಲ್ಲಿ ಬಂದ ಎಂಥ ದೊಡ್ಡ ವಂಶ ನೋಡಿ ನಿಂದು, ಎಂತೆಂಥ ರಾಜರ್ಷಿಗಳು ಬಂದಿದ್ದಾರೆ, ಪುಣ್ಯಶಾಲಿಗಳು ಬಂದಿದ್ದಾರೆ, ರಾಜಸೂಯ ಅಶ್ವಮೇಧ ಪುಂಡರೀಕಾದಿ ದೊಡ್ಡ ದೊಡ್ಡ ವೇದೋಕ್ತವಾದ ಯಾಗಗಳನ್ನೆಲ್ಲ ಮಾಡಿದ ಮಹಾನುಭಾವರೆಲ್ಲ ಬಂದಂತಹ ವಂಶ ಅಪ್ಪ ನಿಂದು. ಆತ್ಮಾ ನದಿ ಪುಣ್ಯತೀರ್ಥ, ಜೀವ ಏನಿದ್ದಾನೆ ಪುಣ್ಯ ಪವಿತ್ರವಾದ ನದಿ ಅಂತವನು. ಪವಿತ್ರವಾದ ನದಿ ಯಾರು ಅಂದ್ರೆ ಆತ್ಮ. ಆ ನದಿಯಲ್ಲಿ ಹರಿಯುವಂತಹ ನೀರು ಯಾವುದು ಅಂತಂದ್ರೆ ಅದು ಸತ್ಯ. ಸತ್ಯ. ನದಿ ದಡ ಇರತ್ತಲ್ಲ, ಆ ನದಿಯ ದಡ ಯಾವುದು ಅಂತಂದ್ರೆ ವಿದುರ ಹೇಳ್ತಾನೆ, ಆ ನದಿ ದಡ ಯಾವುದು ಅಂತಂದ್ರೆ ಕ್ಯಾರೆಕ್ಟರ್. ಆತ್ಮ ಅನ್ನುವವನು ನದಿ, ಆ ನದಿಯಲ್ಲಿ ಹರಿಯುವ ನೀರು ಅಂದ್ರೆ ಸತ್ಯ. ಆ ನದಿಯ ತೀರ, ನದಿಯ ದಡ ಯಾವುದು ಅಂದ್ರೆ ಕ್ಯಾರೆಕ್ಟರ್. ಆ ನದಿಯಲ್ಲಿ ಬರುವ ನೀರಿನಲ್ಲಿ ಅಲೆಗಳು ಬರುತ್ತಲ್ಲ, ವೇವ್ಸ್, ಅದು ಯಾವುದು ಅಂತಂದ್ರೆ ವಿದುರ ಹೇಳ್ತಾ ಇದ್ದಾನೆ, ಯಾವುದು ಅಲೆಗಳು ಅಂತಂದ್ರೆ ಧಮೋರ್ಮೀಹಿ. ಧಮ ಇಂದ್ರಿಯ ನಿಗ್ರಹಗಳು. ಇಂದ್ರಿಯ ನಿಗ್ರಹ ಅನ್ನೋದೇ ಅಲೆ. ಇಂತಹ ನದಿಯಲ್ಲಿ ಸ್ನಾನ ಮಾಡಿದ ವ್ಯಕ್ತಿ ಪರಮ ಪುಣ್ಯವಂತ. ಆದ್ದರಿಂದ ಸತ್ಯ, ಕ್ಯಾರೆಕ್ಟರ್, ಇಂದ್ರಿಯ ನಿಗ್ರಹ, ಇದು ಮೂರೂ ಮನುಷ್ಯನಿಗೆ ಮುಖ್ಯ. ಆದ್ದರಿಂದ ಇಂತಹ ನದಿಯಲ್ಲಿ ಸ್ನಾನ ಮಾಡಿದವನಿಗೆ ಭಗವಂತ ಸಿಕ್ಕಿಬಿಡ್ತಾನೆ. ಅಂದ್ರೆ ನದಿಯಲ್ಲಿ ಸ್ನಾನ ಮಾಡಿ ಪವಿತ್ರರಾಗುವಂತೆ, ಒಳ್ಳೆ ದಾನ ಧರ್ಮಾದಿ ಕರ್ಮಗಳನ್ನ ಮಾಡುವಂತೆ ಇಂತಹ ಸತ್ಯಶೀಲ ಇಂದ್ರಿಯ ನಿಗ್ರಹಗಳಿಂದ ಕೂಡಿದ ನದಿಯಲ್ಲಿ ಸ್ನಾನ ಮಾಡಿ ಆ ಜೀವನ ನಾವು ಮಾಡಿಬಿಟ್ರೆ ಭಗವಂತನ ದರ್ಶನ ಖಂಡಿತವಾಗಲೂ ನಮಗಾಗತ್ತೆ. ನಾವತ್ಯಂತ ಪವಿತ್ರರಾಗಿ ಬಿಡ್ತೇವೆ. ಈ ಉಪದೇಶಕ್ಕೆ ವಿದುರನಿಗೆ ನಾವ್ ಎಷ್ಟು ಕೊಡೋದ್ರಿ ದುಡ್ಡನ್ನ? ಏನ್ ದಕ್ಷಿಣೆ ಕೊಡ್ಲಿಕ್ಕಾಗತ್ತೆ ನಾವು ವಿದುರನಿಗೆ? ಚಾನ್ಸ್ ಇದೆಯಾ? ಇಂಥಿಂಥ ಸದುಪದೇಶ ಬೇರೆ ಕಡೆ ಸಿಗುತ್ತಾ? ದ್ವೇಷ ಮಾಡಿ, ಅಸೂಯೆ ಮಾಡಿ, ನಾನೇ ದೊಡ್ಡೋನು ಅಂತ ಹೇಳಿ ಅಂತ ಲೋಕವೆಲ್ಲ ತುಂಬಾ ಕಲ್ಲೋಲವಾಗಿರುವಾಗ ಸಮಾಧಾನವಾಗಿ ನಮಗೆ ತತ್ವೋಪದೇಶವನ್ನ ಮಾಡ್ತಾ ಇದ್ದಾನೆ ಮಹಾನುಭಾವ ವಿದುರ. ಅವನಿಗೆ ಏನ್ ಕೊಟ್ರು ನಾವು ಕಡಿಮೆನೆ. ಆದ್ದರಿಂದ ಸಂಸಾರವೆನ್ನೋದು ನದಿ. ಇಲ್ಲಿ ತನಕ ಒಂದು ನದಿ ಹೇಳಿದ್ರು, ಈಗ ಇನ್ನೊಂದು ನದಿ ಹೇಳ್ತಾನೆ ವಿದುರ. ಸಂಸಾರ ಅನ್ನೋದೇ ಒಂದು ನದಿ. ಆ ಸಂಸಾರ ಅನ್ನುವ ನದಿಯಲ್ಲಿ ನೀರು ಯಾವುದು ಅಂದ್ರೆ ಪಂಚೇಂದ್ರಿಯಗಳು. ಪಂಚ ಜ್ಞಾನೇಂದ್ರಿಯಗಳು ಅನ್ನೋದು ನೀರು. ಕಾಮ, ಕ್ರೋಧ ಅನ್ನೋದೆಲ್ಲ ಅದರಲ್ಲಿರತಕ್ಕಂತ ಗ್ರಹಗಳು, ಕ್ರೊಕೊಡೈಲ್ಸ್, ಮೊಸಳೆಗಳು. ಸಂಸಾರವೆನ್ನುವ ನದಿಯಲ್ಲಿ ಪಂಚೇಂದ್ರಿಯಗಳೇ ನೀರು, ಕಾಮಕ್ರೋಧಗಳು ಮೊಸಳೆಗಳು. ಇಂತಹ ನದಿಯನ್ನ ದಾಟಬೇಕು ನಾವು. ಸಂಸಾರವನ್ನು ದಾಟೋದು ಅಂದ್ರೆ ಏನು? ಜನನ ಮರಣಗಳನ್ನ ದಾಟೋದು ಅಂತ ಅರ್ಥ. ಸಂಸಾರದಲ್ಲಿ ಹುಟ್ಟು ಇದೆ, ಸಾವು ಇದೆ. ಈ ಜನನ ಮರಣಗಳೆಂಬ ಸಂಸಾರವನ್ನ ದಾಟ್ಲಿಕ್ಕೊಂದು ಬೋಟ್ ಬೇಕಲ್ಲ, ಯಾವುದು ಅಂದ್ರೆ ಹೇಳ್ತಾನೆ ಧೈರ್ಯ. ಧೃತಿಮಯಿ. ಧೃತಿ ಭೀಮಸೇನ ದೇವರ ಮುಖ್ಯ ಪ್ರಾಣ ದೇವರ 10 ಪ್ರಧಾನವಾದ ಗುಣಗಳಲ್ಲಿ ಇದು ಧೃತಿ ಅನ್ನೋದು ಒಂದು. ಭಕ್ತಿ, ಜ್ಞಾನ, ವೈರಾಗ್ಯ, ಪ್ರಜ್ಞಾ, ಮೇಧ, ಧೃತಿ, ಸ್ಥಿತಿ, ಯೋಗ, ಪ್ರಾಣ, ಬಲ ಅಂತ ಭೀಮಸೇನ ದೇವರ 10 ಗುಣಗಳಲ್ಲಿ ಒಂದು ಧೃತಿ, ಧೈರ್ಯ. ತತ್ವಜ್ಞಾನ ಅಂತ ಅರ್ಥ. ತತ್ವಜ್ಞಾನವೆನ್ನುವ ಬೋಟ್ ಮೇಲೆ ಕೂತು ಪಂಚೇಂದ್ರಿಯಗಳೆಂಬ ನೀರಿನಿಂದ ಕೂಡಿದ ಕಾಮಕ್ರೋಧಾದಿಗಳೆಂಬ ಕ್ರೊಕೊಡೈಲ್ಸ್, ಮೊಸಳೆಗಳಿಂದ ಯುಕ್ತವಾದ ಜನನ ಮರಣಗಳಿಂದ ಕೂಡಿದ ಸಂಸಾರವೆನ್ನುವ ನದಿಯನ್ನ ದಾಟಿ ಬಿಡಬೇಕು. ಆದ್ದರಿಂದ ಧೃತ್ಯಾ ಶಿಷ್ಣೋದರಂ ರಕ್ಷೇತ್. ಕಾಮವನ್ನ ಗೆಲ್ಲಬೇಕು. ಹೊಟ್ಟೆಯನ್ನ, ಗುಹ್ಯೇಂದ್ರಿಯವನ್ನ ಗೆಲ್ಲುವಂಥದ್ದು ಯಾವುದರಿಂದ ಅಂದ್ರೆ ಕಂಟ್ರೋಲ್ ಮಾಡುವುದರಿಂದ, ಧೃತಿಯಿಂದ ಗೆಲ್ಲಬೇಕು. ಕೈ ಕಾಲುಗಳನ್ನ ಹೇಗೆ ರಕ್ಷಣೆ ಮಾಡಬೇಕು ಅಂತಂದ್ರೆ
ಪಾಣಿಪಾದಂತ ಚಕ್ಷುಷ, ಕಣ್ಣಿಂದ ಕೈಕಾಲುಗಳನ್ನ ಕಾಪಾಡ್ಕೊಳ್ಬೇಕು ಅಲ್ವಾ. ಕಣ್ಣು ತಪ್ಪು ಅನ್ನತ್ತೆ, ಕೈ ಮುಟ್ಟ ಪರವಾಗಿಲ್ಲ ಅನ್ನತ್ತೆ. ಕಣ್ಣು ಅಲ್ಲಿ ಹೋಗ್ಬೋದಾ ಅಂತ ಹೇಳುತ್ತೆ, ಕೈ ಹೋಗೋಣ ಏನಾಗುತ್ತೆ ಅನ್ನುತ್ತೆ. ಆದ್ದರಿಂದ ಕಣ್ಣನ್ನ ಸರಿಯಾಗಿಟ್ಕೊಂಡ್ರೆ ಕೈಕಾಲುಗಳೆರಡೂ ಸರಿಯಾಗಿರುತ್ತೆ. ಕಣ್ಣು ಮತ್ತು ಕಿವಿ ಇದನ್ನ ರಕ್ಷಣೆ ಮಾಡೋದು ಯಾವುದರಿಂದ ಅಂತಂದ್ರೆ ಮನಸ್ಸಿನಿಂದ. ಚಕ್ಷುಶ್ರೋತ್ರೇ ಚ ಮನಸ, ಮನಸ್ಸಿನಿಂದ ಕಣ್ಣನ್ನೂ ಕಾಪಾಡ್ಕೊಳ್ಬೇಕು. ಯಾಕೆ? ಮನಸ್ಸು ಗಟ್ಟಿಯಾಗಿದ್ರೆ ಕೆಟ್ಟ ಪದಾರ್ಥವನ್ನೇ ನೋಡಬೇಕು ಅನ್ನೋ ಆಸೆ, ಬೇರೆಯವ್ರ ಮನೆ ವಿಷಯವನ್ನೇ ಕೇಳಬೇಕು ಅಂತ ಕಿವಿಗಾಸೆ. ಆದ್ರೆ ಮನಸ್ಸನ್ನ ಗಟ್ಟಿ ಇಟ್ಕೊಂಡ್ರೆ ಕಣ್ಣು ಕರೆಕ್ಟ್ ಆಗಿರುತ್ತೆ, ಕಿವಿನೂ ಕರೆಕ್ಟ್ ಆಗಿರುತ್ತೆ. ಮನಸ್ಸನ್ನ ಗೆಲ್ಲೋದು ಹೇಗೆ ಅಂತಂದ್ರೆ ಮನಸ್ಸು ಮತ್ತು ಮಾತು. ಇದನ್ನ ಗೆಲ್ಲೋದು ಹೆಂಗೆ ಅಂದ್ರೆ ವಿದುರ ಅಂತಾನೆ ಮನೋವಾಚಂಚ ವಿದ್ಯೆಯ. ಒಳ್ಳೆ ವಿದ್ಯಾವಂತರಾಗ್ಬಿಟ್ರೆ ಮನಸ್ಸು ಹಾಳಾಗೋದಿಲ್ಲ, ಮಾತು ಲೂಸ್ ಟಾಕಿಂಗ್ ಬರೋದಿಲ್ಲ ಬಾಯಲ್ಲಿ. ಎಷ್ಟು ಚಂದ ಉಪದೇಶ ನೋಡಿ ಇದು. ಆದ್ದರಿಂದ ಯಾವ್ಯಾವುದನ್ನ ಹೇಗೆ ರಕ್ಷಣೆ ಮಾಡಬೇಕು ಅಂತ ವಿದ್ಯೆ ಒಂದಿದ್ದು ಬಿಟ್ರೆ ಎಲ್ಲವನ್ನ ರಕ್ಷಣೆ ಮಾಡ್ಕೊಳ್ಬಹುದು. ನಿತ್ಯೋದಕಿ. ಈಗ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರ ಸಾಮಾನ್ಯ ಲಕ್ಷಣಗಳನ್ನು ಹೇಳ್ತಾನೆ. ವರ್ಣಾಶ್ರಮ ಧರ್ಮ. ನಿತ್ಯೋದಕಿ, ನಿತ್ಯ ಯಜ್ಞೋಪವೀತಿ, ನಿತ್ಯ ಸ್ವಾಧ್ಯಾಯಿ, ಪತಿತಾನ್ನ ವರ್ಜಿ, ಸತ್ಯಂ ಬ್ರುವನ್ ಗುರವೇ ಕರ್ಮ ಕುರುವನ್, ನ ಬ್ರಾಹ್ಮಣ ಚವತೆ ಬ್ರಹ್ಮಲೋಕಾತ್, ಅಧೀತ್ಯ ವೇದಾನ್ ಪರಿಸಂಸ್ಥೀರ್ಯ ಚಾಗ್ನಿ ನಿಷ್ಟ್ವಾ ಯಜ್ಞೈ ಪಾಲಯಿತ್ವಾ ಪ್ರಜಾಶ್ಚ, ಗೋಬ್ರಾಹ್ಮಣಾರ್ಥೇ ಶಸ್ತ್ರಪೂತಾಂತರಾತ್ಮ ಹತಃ ಸಂಗ್ರಾಮೇ ಕ್ಷತ್ರಿಯ ಸ್ವರ್ಗಮೇತಿ, ವೈಶ್ಯೋಧೀತ್ಯ ಬ್ರಾಹ್ಮಣಾನ್ ಕ್ಷತ್ರಿಯಾನ್ಶ್ಚ ಧನೈಃ ಕಾಲೇ ಸಂವಿಭಜ್ಯಾಶ್ರಿತಾನ್ಶ್ಚ ತ್ರಯೀಪೂತಂ ಧೂಮಮಾಘ್ರಾಯ ಪುಣ್ಯಂ ಪ್ರೇತ್ಯ ಸ್ವರ್ಗೇ ದೇವಸುಖಾನಿ ಭುಂಕ್ತೆ, ಬ್ರಹ್ಮಕ್ಷತ್ರಂ ವೈಶ್ಯವರ್ಣಂಚ ಶೂದ್ರಃ ಕ್ರಮೇಣೈತಾನ್ ನ್ಯಾಯತಃ ಪೂಜಮಾನಃ, ತುಷ್ಟೇ ಶ್ವೇತೆ ಶ್ವವ್ಯಥೋ ದಗ್ಧಪಾಪಕ ತ್ಯಕ್ತ್ವಾ ದೇಹಂ ಸಿದ್ಧಸುಖಾನಿ ಭುಂಕ್ತೆ, ಚಾತುರ್ವರ್ಣ್ಯಸ್ಯೈಷ ಧರ್ಮಸ್ತವೋಕ್ತೋ ಹೇತುಂ ಚಾತ್ರ ಬ್ರುವತೋ ಮೇ ನಿಬೋಧ, ಕ್ಷಾತ್ರಾದ್ ಧರ್ಮಾದೀಯತೆ ಪಾಂಡುಪುತ್ರ, ತತ್ವಂ ರಾಜನ್ ರಾಜಧರ್ಮೇ ನಿಯುಂಕ್ಷ್ವ. ನಿತ್ಯ ಸ್ನಾನ ಮಾಡೋದು, ಯಜ್ಞೋಪವೇತವನ್ನ ಪ್ರತಿನಿತ್ಯವೂ ಧರಿಸಿರ್ತಕ್ಕಂಥದ್ದು, ಪ್ರತಿನಿತ್ಯ ವೇದಾಧ್ಯಯನ ಮಾಡುವಂಥದ್ದು, ದುಷ್ಟರು ಮಾಡಿದ ಪತಿತರು ಮಾಡಿದ ಅನ್ನವನ್ನ ತಿನ್ನದೇ ಇರತಕ್ಕಂಥದ್ದು, ಯಾವಾಗಲೂ ಸತ್ಯವನ್ನೇ ನುಡಿಯುವಂಥದ್ದು, ಗುರುಗಳು ಹೇಳಿದ ಕೆಲಸವನ್ನ ಮಾಡುವಂಥದ್ದು. ಇದು ಬ್ರಾಹ್ಮಣನ ಕರ್ಮ. ಬ್ರಾಹ್ಮಣನ ವರ್ಣಾಶ್ರಮ ಧರ್ಮ ಯಾವುದು ಇದೆ? ಆಚಾರ ವಿಚಾರ ಅಧ್ಯಯನ, ಗುರುಗಳು ಹೇಳಿದ ಮಾತನ್ನು ನಡೆಸೋದು, ಇದೆಲ್ಲ ಬ್ರಾಹ್ಮಣರ ಧರ್ಮ. ಇದನ್ನು ನಡೆಸ್ಬಿಟ್ರೆ ಬ್ರಾಹ್ಮಣ, ಅವನಿಗೆ ಬ್ರಹ್ಮಲೋಕ ಶಾಶ್ವತ, ಅಲ್ಲಿಂದ ಕೆಳಗೆ ಬೀಳೋದೇ ಇಲ್ಲ ಅವನು. ಇನ್ನು ಕ್ಷತ್ರಿಯ ಆಗಿರ್ಬೇಕು ಅಂದ್ರೆ ವೇದಾಧ್ಯಯನ ಮಾಡಬೇಕು, ಯಜ್ಞಕುಂಡಗಳ ನಿರ್ಮಾಣ ಮಾಡಿ ಹೋಮಾದಿಗಳನ್ನ ಮಾಡಬೇಕು, ಯಜ್ಞಯಾಗಾದಿಗಳನ್ನ ಮಾಡಬೇಕು, ಪ್ರಜೆಗಳನ್ನ ರಕ್ಷಣೆ ಮಾಡಬೇಕು, ಗೋಬ್ರಾಹ್ಮಣರಿಗೋಸ್ಕರವಾಗಿ ಯುದ್ಧದಲ್ಲಿ ಸತ್ವದ ಯುದ್ಧ ಮಾಡಬೇಕು. ಗೋಬ್ರಾಹ್ಮಣರನ್ನ ಕಾಪಾಡಲಿಕ್ಕಾಗಿ ಕ್ಷತ್ರಿಯ ಯುದ್ಧ ಮಾಡಬೇಕು. ಒಂದು ವೇಳೆ ಅಂತಹ ಕ್ಷತ್ರಿಯ ಯುದ್ಧದಲ್ಲಿ ಸತ್ವದ ಅಂತಂದ್ರೆ ಅವನಿಗೆ ಸ್ವರ್ಗ. ಇದು ಕ್ಷತ್ರಿಯ ವರ್ಣದ ಧರ್ಮ. ಇನ್ನು ವೈಶ್ಯ, ಅವನು ವೇದಾಧ್ಯಯನ ಮಾಡಬೇಕು. ಬ್ರಾಹ್ಮಣರಿಗೆ ಕ್ಷತ್ರಿಯರಿಗೆ ಹಣವನ್ನ ಕೊಡಬೇಕು, ತಾನೂ ಸ್ವಲ್ಪ ಇಟ್ಕೊಳ್ಬೇಕು, ತನ್ನನ್ನ ಯಾರು ಆಶ್ರಯ ಮಾಡಿಕೊಂಡಿದ್ದಾರೆ ಅವರಿಗೂ ಕೊಡಬೇಕು. 3 ವೇದಗಳನ್ನ ಓದಿ ಆ ಮಂತ್ರಗಳಿಂದ ಆಹುತಿಯನ್ನ ಅಗ್ನಿಯಲ್ಲಿ ಕೊಡಿಸ್ಬೇಕು. ಕೊಡಿಸಿ ಆ ಹೋಮದ ಧೂಮ, ಅಗ್ನಿಯ ಪರಿಮಳ ಬರುತ್ತಲ್ಲ, ಅಗ್ನಿಗೆ ಆಹುತಿ ಕೊಟ್ಟಾಗ ಒಂಥರ ಪರಿಮಳ ಬರುತ್ತಲ್ಲ, ಅದನ್ನ ಅಗ್ರಹಣ ಮಾಡಬೇಕು. ಹೀಗೆ ಮಾಡಿ ಆಚಾರವಂತನಾದಂತಹ ವೈಶ್ಯ ದೇಹತ್ಯಾಗ ಮಾಡಿದ, ಮರಣವನ್ನ ಹೊಂದಿದ ಅಂದ್ರೆ ಸ್ವರ್ಗದಲ್ಲಿ ದೇವತೆಗಳು ಯಾವ ಸುಖ ಅನುಭವಿಸ್ತಾರೋ ಆ ಸುಖ ಅನುಭವಿಸ್ತಾರೆ. ಇನ್ನು ಶೂದ್ರ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರಿಗೆ ಶಾಸ್ತ್ರೋಕ್ತವಾದ ಕ್ರಮದಲ್ಲಿ ಸೇವೆಯನ್ನ ಮಾಡಿ ಮರ್ಯಾದೆಯನ್ನ ಮಾಡ್ತಾ, ಅವರೇನಾದ್ರೂ ಸಂತೋಷ ಪಟ್ರೆ
ಅದರಿಂದಲೇ ಇವನ ಪಾಪಗಳೆಲ್ಲ ಪರಿಹಾರ ಆಯಿತು. ಅಂದ್ರೆ ನೈವರ್ಣಿಕರ ಸೇವೆ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರ ಸೇವೆ ಶೂದ್ರನ ಕರ್ತವ್ಯ. ಇವತ್ತೆಲ್ಲ ಇದನ್ನ ಹೇಳೋ ಹಾಗಿಲ್ಲ, ಜೋರ ಗಲಾಟೆ ಮಾಡಿಬಿಡ್ತಾರೆ. ಇಂತಹ ಸಚ್ಛೂದ್ರ ದೇಹತ್ಯಾಗ ಮಾಡಿದ್ರೆ, ಇಂತಹ ಧರ್ಮವನ್ನ ಮಾಡಿ ದೇಹತ್ಯಾಗ ಮಾಡದ ಅಂದ್ರೆ ಒಳ್ಳೆ ಸಿದ್ಧ ಸುಖ ಅನ್ನೋದವನಿಗೆ ಪ್ರಾಪ್ತವಾಗತ್ತೆ. ನೋಡಿ, ಇದೆಲ್ಲ ವಿಸ್ತಾರ ಮಾಡಿ ಹೇಳಲಿಲ್ಲ ವಿದುರ, ಯಾಕೆ ಅಂತ ಹೇಳ್ತಾರೆ ನೆಕ್ಸ್ಟ್. ಇಷ್ಟೆಲ್ಲ ಹೇಳಿದ ಮೇಲೆ ಧೃತರಾಷ್ಟ್ರ ಕೇಳ್ತಾನೆ, ಏವಮೇತದ್ಯಥಾತ್ಥತ್ವಂ ಅನುಶಾಸಾಸಿ ನಿತ್ಯದಾ ಮಮಾಪಿ ಚ ಮತಿ ಸೌಮ್ಯ ಭವತ್ವೇವಂ ಯಥಾತ್ಥಮಾಂ. ನೀ ಹೇಳಿದ್ದೆಲ್ಲ ಸರಿಯಪ್ಪ. ಇಷ್ಟ 10 ಅಧ್ಯಾಯ ಉಪದೇಶ, 9 ಅಧ್ಯಾಯ ಇಲ್ಲಿ ತನಕ, ಸುಮಾರು 300-400 ಶ್ಲೋಕಗಳಾಯ್ತು. ಇಷ್ಟು ದೊಡ್ಡ ಉಪದೇಶ ಮಾಡಿದ್ದಿ ನೀತಿ, ನೀನು ನಿತ್ಯ ಹೇಳ್ತಾ ಇದ್ದಿ, ನೀ ಹೇಳಿದ್ದೆಲ್ಲ ಸರಿ ಅಮ್ಮ. ನಿನ್ ಮಾತ್ ಕೇಳ್ತಾ ಇದ್ರೆ ನಾನು ಹೀಗೇ ನಡೆಸ್ಬೇಕು, ಹೀಗೇ ಬದುಕಬೇಕು ಅನ್ನೋ ಆಸೆ ನಂಗೆ ಜಾಸ್ತಿ ಆಗುತ್ತಪ್ಪ. ನೀನ್ ಆಡೋ ಮಾತು ಸೂಪರ್ ಆಗಿರ್ತಕ್ಕಂಥ ಮಾತು. ನೀನ್ ಹೇಳಿದ್ದನ್ನ ಮೀರಬಾರದು. ವಿದುರ ಹೇಳಿದ್ ಸರಿ, ವಿದುರ ಹೇಳಿದ ಹಾಗೇ ಮಾಡ್ಬೇಕು ಅಂತ ನಂಗೆ ಆಸೆ ಆಗತ್ತೆ, ನೀ ಹೇಳಿದ ಹಾಗೆ ನಂಗೆ ಮಾಡ್ಬೇಕು ಅನ್ನೋ ಆಸೆ ಆಗತ್ತೆ ಅಂದ. ತಕ್ಷಣ ಕೌಂಟರ್ ಕೊಡ್ತಾನೆ ವಿದುರ, ಸಾಧು ಬುದ್ಧಿ ಕೃತಾಪ್ಯೇವಂ ಪಾಂಡವಾನ್ ಪ್ರತಿ ಭಾರತ ದುರ್ಯೋಧನಂ ಸಮಾಸಾದ್ಯ ಪುನರ್ವಿಪರಿವರ್ತತೆ. ಹೌದಣ್ಣ, ನಾನ್ ನಿನ್ ಪಕ್ಕ ಇರುವಾಗ ನನ್ನ ಉಪದೇಶ ಎಲ್ಲ ಕೇಳಿ ಏನ್ ಮಾಡ್ತಿ? ಹೌದು, ಪಾಂಡವರಿಗೆ ರಾಜ್ಯ ಕೊಡಬೇಕು, ಮೋಸ ಮಾಡಬಾರದು ಅಂತಿ. ಅದೇ ದುರ್ಯೋಧನನ್ ನೋಡ್ಬಿಟ್ರೆ ನಿನ್ ಬುದ್ಧಿ ಹಾಗೆ ತಿರುಗ್ಬಿಡುತ್ತೆ. ನಿನ್ ಪಕ್ಕದಲ್ಲಿದ್ದಾಗ ಒಳ್ಳೆ ಬುದ್ಧಿ ಇರುತ್ತೆ, ನಿನ್ ಮಗನ್ ನೋಡ್ಬಿಟ್ರೆ ಏನಾಗತ್ತೆ? ಹಾಗೇ ತಿರುಗ್ಬಿಡುತ್ತೆ. ಏನ್ ಮಾಡ್ಲಿ? ನಧಿಷ್ಟ್ಯಮಭ್ಯತಿಕ್ರಾಂತುಂ ಶಕ್ಯಂ ಭೂತೇನ ಕೇನಚಿತ್ ದಿಷ್ಟ್ಯಮೇವ ಧ್ರುವಂ ಮನ್ಯೇ ಪೌರುಷಂತು ನಿರರ್ಥಕಂ. ಆದ್ದರಿಂದ ವಿಧಿ ದಿಷ್ಟೆ, ವಿಧಿಯನ್ನು ದಾಟಿ ಹೋಗ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಾವೆಷ್ಟೇ ಪ್ರಯತ್ನ ಪಟ್ಟರೂ ಕೂಡ ವಿಧಿ ನಮ್ಮಿಂದ ನಾವು ಯಾವುದನ್ನ ಮಾಡಬಾರ್ದು ಅನ್ಕೊಳ್ತೇವೋ ಅದನ್ನೇ ಮಾಡಿಸ್ಬಿಡುತ್ತೆ. ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನೋಡಿ, ತಕ್ಷಣ ಅವನ ಒಂದು ಕೊರೆ, ಅವನಲ್ಲಿದ್ದಂತಹ ಒಂದು ತಪ್ಪನ್ನ ಹೇಳ್ತಾ ಇದ್ದಾಗ ಧೃತರಾಷ್ಟ್ರ ಅಂದ್ಬಿಟ್ಟ, ಅನುಕ್ತಂ ಯದಿತೆ ಕಿಂಚಿದ್ ವಾಚಾ ವಿದುರ ಭಾಷತಿ ವಿದ್ಯತೆ ತನ್ಮೇ ಶುಶ್ರೂಷವೇ ಬ್ರೂಹಿ ವಿಚಿತ್ರಾಣಿ ಹಿ ಭಾಷಸೆ. ನೋಡಪ್ಪ, ಇಲ್ಲಿ ತನಕ ನೀನ್ ಇಷ್ಟೆಲ್ಲ ಉಪದೇಶ ಮಾಡಿದ್ಯಾ ಅಲ್ವಾ, ಇನ್ನೇನಾದ್ರೂ ಹೇಳ್ಬೇಕಾ? ಇನ್ನೇನಾದ್ರೂ ನೀನು ಹೇಳದೆ ಇದ್ರೆ ನನಗೆ ಕೇಳ್ಬೇಕು ಅಂತ ಆಸೆ ಆಗ್ತಾ ಇದೆ, ಇನ್ನು ಹೇಳು, ಇನ್ನೂ ಹೇಳು ಅಂದ. ವಿಚಿತ್ರವಾಗಿ ನೀನು ಮಾತಾಡ್ತಾ ಇದ್ದಿ, ನೀನ್ ಹೇಳ್ತಕ್ಕಂಥ ನೀತಿ ಅತ್ಯಂತ ವಿಚಿತ್ರವಾಗಿದೆ, ನಿನ್ನ ಮಾತು ವಿಚಿತ್ರವಾಗಿದೆ, ನನಗೆ ಕೇಳಬೇಕು ಅಂತ ಆಸೆ, ದಯಮಾಡಿ ಹೇಳು ಅಂತಿದ್ದಕ್ಕೆ ವಿದುರ ನೀತಿ ಆಗೋಯ್ತು. ಆಗ್ಲೆ 40ನೇ ಅಧ್ಯಾಯಕ್ಕೆ ಮುಗಿದೋಯ್ತು. ವಿದುರ ಹೇಳ್ತಾನೆ, ಧೃತರಾಷ್ಟ್ರ ಕುಮಾರೋ ವೈಯಃ ಪುರಾಣ ಸನಾತನಃ ಸನತ್ ಸುಜಾತಃ ಪ್ರೋವಾಚ ಮೃತ್ಯುರ್ನಾಸ್ತೀತಿ ಭಾರತ ತತೆ ಗುಹ್ಯಾನ್ ಪ್ರಕಾಶಾನ್ಶ್ಚ ಸರ್ವಾನ್ ಹೃದಯ ಸಂಶ್ರಯಾನ್ ಪ್ರವಕ್ಷ್ಯತಿ ಮಹಾರಾಜ ಸರ್ವಬುದ್ಧಿಮತಾಂ ವರಃ. ಅಣ್ಣ, ಸನತ್ ಸುಜಾತ ಬರ್ತಾನೆ, ಪ್ರಾಚೀನನಾದ ಅತ್ಯಂತ ವೃದ್ಧ, 5 ವರ್ಷ ಅಂತವರಿಗೆ, 5 ವರ್ಷದ ತುಂಬಾ ವೃದ್ಧರು ಸನಕಾದಿಗಳು. ಆ ಸನಕಾದಿಗಳಲ್ಲಿ ಒಬ್ಬ ಸನತ್ ಸುಜಾತ. ಸನತ್ ಸುಜಾತ ಅಂತಂದ್ರೆ ಸನತ್ ಸುಜಾತ ಅತ್ಯಂತ ಪ್ರಾಚೀನನಾದ ಚತುರ್ಮುಖ ಬ್ರಹ್ಮದೇವರಿಂದ ಹುಟ್ಟಿ ಬಂದ ಸನತ್ ಕುಮಾರ ಅಂತ ಅರ್ಥ. ಭಗವಂತನ ಸನತ್ ಕುಮಾರ ಎನ್ನುವಂತಹ ಒಂದು ರೂಪದ ಸನ್ನಿಧಾನಕ್ಕೆ ಪಾತ್ರ. ಸನತ್ ಸುಜಾತೀಯ ಆರಂಭ ಆದ್ಮೇಲೆ ನಾನು ಅದನ್ನು ವಿಸ್ತಾರವಾಗಿ ಹೇಳ್ತೇನೆ. ಸನತ್ ಕುಮಾರರು ಬರ್ತಾರೆ, ಅತ್ಯಂತ ಪ್ರಾಚೀನರು. ಮರಣ ಇಲ್ಲ ಅಂತ ಅವ್ರು ಹೇಳಿಬಿಟ್ಟಿದ್ದಾರೆ. ಸನತ್ ಕುಮಾರರ ಒಂದು ಮಾತು, ಏನ್ ಮಾತದು? ಸಾವು ಇಲ್ಲ, ಮರಣ ಇಲ್ಲ ಅಂತ ಅವ್ರು ಹೇಳಿದ್ರು. ಅವರೇ, ನಿನ್ ಮನ್ಸಲ್ಲಿ ಏನ್ ಡೌಟ್ ಇದೆ
ಆ ಎಲ್ಲ ಡೌಟ್ ಅನ್ನ ಅವರೇ ಕ್ಲಿಯರ್ ಮಾಡ್ತಾರೆ. ಯಾಕೆ ಅಂದ್ರೆ ಬುದ್ಧಿವಂತರು ಅಂತ ಯಾರಿದ್ದಾರೆ ಲೋಕದಲ್ಲಿ, ಆ ಎಲ್ಲ ಬುದ್ಧಿವಂತರಿಗಿಂತಲೂ ಶ್ರೇಷ್ಠರಾದ ಬುದ್ಧಿವಂತರು ಸನತ್ ಕುಮಾರರು, ಅಂಥ ಮಹಾನುಭಾವರು. ಅವ್ರು ಹೇಳ್ತಾರೆ, ನಾನ್ ಹೇಳಲ್ಲ ಅಂತ ಹೇಳಿದ್ದಕ್ಕೆ ಧೃತರಾಷ್ಟ್ರ ಕೇಳ್ದ, ಕಿಂ ತ್ವನ್ನ ವೇದ ತದ್ಭೂಯೋ ಯನ್ಮೇ ಬ್ರೂಯಾತ್ ಸನಾತನಃ ತಮೇವ ವಿದುರ ಬ್ರೂಹಿ ಪ್ರಜ್ಞಾಶೇಷೋ ಅಸ್ತಿ ಚೇತ್ತವಾ. ಅಲ್ಲಪ್ಪ, ನಿನಗ್ ಗೊತ್ತಿರೋದನ್ನೇ ಮತ್ತ ಅವರು ಬಂದು ಹೇಳೋದಾದ್ರೆ ಅವ್ರು ಯಾಕೆ ಅಷ್ಟು ದೂರದಿಂದ ಬರಬೇಕು? ಚೆನ್ನಾಗಿದೆ ನೋಡಿ. ಯಾವ ವಿಷಯ ನಿನಗ್ ಗೊತ್ತೋ ಅದನ್ನ ಮತ್ತೆ ಅವರು ಬಂದು ಹೇಳ್ತಾರೆ ಅಂದ್ರೆ ಅವ್ರು ಯಾಕೆ ಬರಬೇಕು? ನಿನಗ್ ಗೊತ್ತಲ್ಲ, ನೀನ್ ಹೇಳ್ಬೇಕಾದ ವಿಷಯ ಏನಾದ್ರೂ ಉಳಿದಿದ್ರೆ ಬಾಕಿ ಇದ್ರೆ ನೀನೇ ಹೇಳ್ಬಿಡೋದನ್ನ, ಅವ್ರು ಯಾಕೆ ಹೇಳ್ಬೇಕು? ಮತ್ ಅಲ್ಲೆಲ್ಲಿಂದನೋ ಬೇರೆ ಲೋಕದಿಂದ ಅವ್ರು ಇಲ್ಲಿ ಬಂದು ತತ್ವೋಪದೇಶ ಮಾಡಿ ಎಲ್ಲ ಕಥೆ ಬೇಡ, ನೀನೇ ಹೇಳ್ಬಿಡೋದನ್ನ ನಿನಗದ್ ಗೊತ್ತಿದ್ರೆ ಅಂತ ಹೇಳಿದ್ದಕ್ಕೆ ವಿದುರ ಅಂತಾನೆ, ಶೂದ್ರಯೋ ನಾವಹಂ ಜಾತೋ ನಾತೋನ್ಯದ್ವಕ್ತುಮುತ್ಸಹೇ ಕುಮಾರಸ್ಯ ತುಯಾ ಬುದ್ಧಿರ್ವೇದತ್ವಾಂ ಶಾಶ್ವತೀಮಹಂ ಬ್ರಾಹ್ಮೀಂ ಹಿ ಯೋ ನಿಮಾಪನ್ನಃ ಸುಗುಹ್ಯಮಪಿ ಯೋ ವದೇತ್ ನತೇನ ಗರ್ಹ್ಯೋ ದೇವಾನಾಂ ತಸ್ಮಾದೇತದ್ಬ್ರವೀಮಿತೆ. ನಾನು ಶೂದ್ರ ಅಪ್ಪ, ಪರಿಚಾರಕ್ಕೆ ದಾಸಿ ಪುತ್ರ, ನಾನು ದಾಸಿಯಲ್ಲಿ ಹುಟ್ಟಿದವನು, ದಾಸಿ ಶೂದ್ರಳು. ಇದಕ್ಕಿಂತ ನಾನು ಹೇಳಕ್ಕಾಗೋದು, ನಾನ್ ನೀತಿ ಹೇಳ್ಬೋದು ಬಿಟ್ರೆ ನಾನ್ ನಿನಗೆ ವೇದಾಂತ ಹೇಳಲಿಕ್ಕೆ ಆಗೋದಿಲ್ಲ. ಮರಣ ಇಲ್ಲ ಅಂತ ಹೇಳಿದ್ದಾನೆ, ಮರಣ ಇಲ್ಲ ಅಂತ ಆಗೋದು ಯಾವುದರಿಂದ ಅಂದ್ರೆ ಬ್ರಹ್ಮಜ್ಞಾನದಿಂದ. ಆ ಬ್ರಹ್ಮಜ್ಞಾನ ಉಪದೇಶ ಅಂದ್ರೆ ವೇದಾಂತ ಉಪದೇಶ. ವೇದಾಂತದ ಉಪದೇಶವನ್ನ ಶೂದ್ರ ಮಾಡೋ ಹಾಗಿಲ್ಲ, ಅಧಿಕಾರ ಇಲ್ಲ. ಆದ್ದರಿಂದ ಸನತ್ ಕುಮಾರರು ಬರ್ತಾರೆ. ಸನತ್ ಕುಮಾರ ಸರ್ವಜ್ಞ, ಅವ್ರಿಗೆಲ್ಲ ಗೊತ್ತಿದೆ. ಅವನು ಬ್ರಾಹ್ಮಣ, ನಿನಗೆಲ್ಲ ವಿಷಯವನ್ನ ಹೇಳ್ತಾನೆ. ನಾನ್ ನಿನಗೇನು ಹೇಳಲ್ಲ. ನಾನ್ ಹೇಳಿಬಿಟ್ರೆ, ವೇದಾಂತ ಉಪದೇಶವನ್ನ ಶೂದ್ರ ಮಾಡಿಬಿಟ್ರೆ ದೇವತೆಗಳು ಬೈತಾರೆ. ನಾನು ಉಪದೇಶ ಮಾಡಿ ದೇವತೆಗಳಿಂದ ನಾನು ಬಯಸ್ಕೊಳ್ಲಿಕ್ಕೆ ರೆಡಿ ಇಲ್ಲ. ಆದ್ದರಿಂದ ಹೇಳ್ತಾ ಇದ್ದೇನೆ ಕೇಳು, ಅವ್ರನ್ನ ಕರೆಸ್ತೇನೆ, ಮಾಡೋಣ. ಹಾಗೆ ಆಗ್ಲಿ ಇಂದ ಬ್ರವೀಹಿ ವಿದುರತ್ವಮ್ಮೆ ಪುರಾಣಂ ತಂ ಸನಾತನಂ ಕಥಮೇತೇನ ದೇಹೇನ ಸ್ಯಾದಿ ಹೈವ ಸಮಾಗಮ. ಅಲ್ಲಯ್ಯ, ಅವ್ರು ಯೋಗಿಗಳು, ಜ್ಞಾನಿಗಳ ಕಣ್ಣಿಗೆ ಮಾತ್ರ ಕಾಣಿಸ್ತಕ್ಕಂತ ವ್ಯಕ್ತಿಗಳು. ನಮ್ ಕಣ್ಣಿಗೆ ಎಲ್ಲಿ ಕಾಣ್ತಾರ ಅವರು? ಯೋಗಿ ಪ್ರತ್ಯಕ್ಷ ವಿಷಯರು ಅಂತಂತಾರೆ ವಾದಿರಾಜರವರನ್ನ. ಯೋಗಿಗಳಿಗೆ, ಜ್ಞಾನಿಗಳಿಗೆ, ಮಹಾನುಭಾವರಿಗೆ ಮಾತ್ರ ಕಾಣ್ತಾರೆ ಸನಕಾದಿಗಳು. ಇವಾಗ ನಮಗೆಲ್ಲಿ ಸಿಗ್ತಾರೆ? ಅಷ್ಟು ಹಳೆಯವರು, ಚತುರ್ಮುಖ ಬ್ರಹ್ಮದೇವರ ಮಕ್ಕಳವರು. ಸ್ವಯಂಭುವ ಮನು ಮಹಾರಾಜ ಹುಟ್ಟೋದಕ್ಕಿಂತ ಮೊದಲೇ ಹೇಗಿದೆ ನೋಡಿ, ಸ್ವಯಂಭುವ ಮನು ಮಹಾರಾಜರ ಸೃಷ್ಟಿಯಾಗೋದಕ್ಕಿಂತ ಪೂರ್ವದಲ್ಲೇ ಸನಕಾದಿಗಳು ಹುಟ್ಟಿದ್ದಾರೆ. ಆದ್ದರಿಂದ ಅಷ್ಟು ಪ್ರಾಚೀನರಾದ ವ್ಯಕ್ತಿಗಳು ನಮ್ಮನೆಗೆ ಎಲ್ಲ ಬರ್ತಾರೆ ಈಗ. ಹಂಗಂತ ಅವ್ರನ್ನ ಭೇಟಿಯಾಗ್ಲಿಕ್ಕೆ ನಾವು ಸಾಯ್ಲಿಕ್ಕಾಗೋದಿಲ್ಲ. ಏನ್ ಮಾಡ್ಬೇಕು? ಹೆಂಗಾಗತ್ತೆ ನಮಗ ಅವ್ರ ಸಮಾಗಮ? ವೈಶಂಪಾಯನ ಹೇಳ್ತಾರೆ, ಚಿಂತಯಾಮಾಸ ವಿದುರಃ ತಂ ಋಷಿಂ ಸಂಶ್ರಿತವ್ರತಂ ಸಚ ತಚ್ಚಿಂತಿತಂ ಜ್ಞಾತ್ವಾ ದರ್ಶಯಾಮಾಸ ಭಾರತ ಸಚೈನಂ ಪ್ರತಿಜಗ್ರಾಹ ವಿಧಿ ದೃಷ್ಟೇನ ಕರ್ಮಣ ಸುಖೋಪವಿಷ್ಟಂ ವಿಶ್ರಾಂತಮಥೈನಂ ವಿದುರೋಬ್ರವೀತ್ ಭಗವಾನ್ ಸಂಶಯಃ ಕಶ್ಚಿತ್ ಧೃತರಾಷ್ಟ್ರಸ್ಯ ಮಾನಸೇ ಯೋ ನ ಶಕ್ಯೋ ಮಯಾ ವಕ್ತುಂ ತ್ವಮಸ್ಮೈ ವಕ್ತುಮರ್ಹಸಿ ಯಂ ಶ್ರುತ್ವಾಯಂ ಮನುಷ್ಯೇಂದ್ರಃ ಸರ್ವ ದುಃಖಾತಿಗೋ ಭವೇತ್ ಲಾಭಾಲಾಭೌ ಪ್ರಿಯದ್ವೇಷೌ ಯಥೈನನ್ನ ಜರಾಂತಕೌ ವಿಷಹೇರನ್ ಕ್ಷಯಾಮರ್ಷೌ ಕ್ಷುತ್ಪಿಪಾಸೆ ಭಯಾಭಯೇ ಅರತಿಶ್ಚೈವ ತಂದ್ರೀ ಚ ಕಾಮಕ್ರೋಧೌ ಕ್ಷಯೋದಯೌ. ತಕ್ಷಣ ಈ ಜನ್ಮದಲ್ಲಿ ನಮಗೆ ಹೇಗೆ ಅವರ ಭೇಟಿಯಾಗತ್ತೆ, ಸನತ್ ಕುಮಾರರು ಹೇಗೆ ಬರ್ತಾರೆ ಅಂತ ಅಂದಿದ ತಕ್ಷಣ ವಿದುರ ಸ್ಮರಣೆ ಮಾಡಿಬಿಟ್ಟ. ವಿದುರ ಯೋಗಿ ವೇದವ್ಯಾಸ ದೇವರ ಮುದ್ದಿನ ಮಗ. ಸನತ್ ಕುಮಾರರನ್ನ ಸ್ಮರಣೆ ಮಾಡ್ತಾ ಇದ್ದ ಹಾಗೆ, ಮನಸ್ಸಿನಲ್ಲಿ ಅವರನ್ನ ಚಿಂತನೆ ಮಾಡ್ತಾ ಇದ್ದ ಹಾಗೆ ಮಹಾನುಭಾವರು ಬಂದ್ಬಿಟ್ರಲ್ಲಿಗೆ. ನನ್ನನ್ನ ವಿದುರ ಕರಿತಾ ಇದ್ದಾನೆ ಅನ್ನೋದನ್ನ ನೋಡಿ ತಕ್ಷಣ ಅಲ್ಲಿ ಬಂದುಬಿಟ್ರು. ಬಂದವರನ್ನ ಶಾಸ್ತ್ರೋಕ್ತವಾಗಿ ಒಳಗೆ ಸ್ವಾಗತ ಮಾಡ್ದ, ಒಳ್ಳೆ ಆಸನ ಕೊಟ್ಟ, ವಿಶ್ರಾಂತಿ ತಗೊಂಡ್ರವರು.
ಆಮೇಲೆ ವಿದುರ ಹೇಳ್ತಾನೆ, ಸ್ವಾಮಿ ಸನತ್ ಕುಮಾರರೇ, ನಮ್ಮ ಅಣ್ಣನ ಮನ್ಸಲ್ಲಿ ಒಂದು ಡೌಟ್ ಇದೆ. ನಾನದನ್ನ ಪರಿಹಾರ ಮಾಡ್ಲಿಕ್ಕೆ ಆಗೋದಿಲ್ಲ ಶೂದ್ರನಾದ್ದರಿಂದ. ನೀವು ಜ್ಞಾನಿಗಳು, ನೀವೇ ಅದನ್ನ ಪರಿಹಾರ ಮಾಡಬೇಕು. ನೀವು ಹೇಳೋ ತತ್ವವನ್ನ ಕೇಳ್ತಾ ಇದ್ದ ಹಾಗೆ ಅವನಿಗೆ ಲಾಭ ಇರ್ಲಿ, ಲಾಭ ಇಲ್ದೇ ಇರ್ಲಿ, ಹಿತ ಅಹಿತ, ಜರ ಮೃತ್ಯು, ನಾಶ, ಸಿಟ್ಟು, ಹಸಿವು, ಬಾಯಾರಿಕೆ, ಭಯ, ಅಭಯ, ಅರತಿ, ಸೋಂಬೇರಿತನಗಳು, ಕಾಮ, ಕ್ರೋಧ, ಸಮೃದ್ಧಿ, ಕ್ಷಯ, ನಾಶ, ಇದ್ಯಾವುದೂ ಅವನ ಮೇಲೆ ಪರಿಣಾಮವನ್ನೇ ಬೀರಬಾರದು. ಅಂದ್ರೆ ಇಡೀ ಸಂಸಾರದ ಎಲ್ಲ ವಿಷಯವನ್ನ ದೂರ ಮಾಡುವಂಥದ್ದು. ಯಾವುದನ್ನ ಕೇಳೋದ್ರಿಂದ ದುಃಖವನ್ನ ದಾಟಿ ಸಂಸಾರವನ್ನೇ ದಾಟಿ ಮೋಕ್ಷವನ್ನ ಪಡೆಯಬಹುದು, ಅಂತಹ ಶುದ್ಧವಾದ ಭಗವಂತನ ತತ್ವವನ್ನ ನೀವು ನಮ್ಮ ಅಣ್ಣನಿಗೆ ಉಪದೇಶ ಮಾಡಬೇಕು, ನಾನು ಕೂತು ಕೇಳ್ತೇನೆ ಅಂತ ವಿದುರ ಮಹಾನುಭಾವರಾದ ಭಗವಂತನ ಮೊಮ್ಮಗ, ಭಗವಂತನ ಸನತ್ಕುಮಾರ ಎನ್ನುವ ರೂಪದ ಸನ್ನಿಧಾನ ಪಾತ್ರ, ಚತುರ್ಮುಖ ಬ್ರಹ್ಮದೇವರ ಮುದ್ದಿನ ಮಗ, ಹಂಸನಾಮಕ ಪರಂಪರೆ ಅಂತ ನಾವೇನಂತೀವಿ, ಆ ಪರಂಪರೆಯಲ್ಲಿ ಬ್ರಹ್ಮದೇವರಾದ ಮೇಲೆ ಬರತಕ್ಕ ಸನ್ಯಾಸಿಗಳು, ನಮ್ಮ ಮೂಲ ಕುಲ ಗುರುಗಳು ಇವರು. ಅವರನ್ನ ಪ್ರಾರ್ಥನೆ ಮಾಡ್ತಾ ಇದ್ದ ಹಾಗೆ ಸನತ್ಕುಮಾರರು ಪರಮಾದ್ಭುತವಾದ ದೃಷ್ಟಿಯಲ್ಲಿ 5 ಅಧ್ಯಾಯಗಳಿಂದ ಕೂಡಿದ ತುಂಬಾ ಗಂಭೀರವಾದಂತಹ ತತ್ವೋಪದೇಶವನ್ನ ಮಾಡ್ತಾರೆ. ಆ ತತ್ವೋಪದೇಶದ ಭಾಗವೇ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಸನತ್ಸುಜಾತೀಯ ಅಂತ ಪ್ರಸಿದ್ಧವಾಗಿದೆ. ಪ್ರತಿಯೊಂದು ಶ್ಲೋಕಕ್ಕೂ ವ್ಯಾಖ್ಯಾನ ಅನ್ನೋದು ಬೇಕು. ವಿತೌಟ್ ವ್ಯಾಖ್ಯಾನ ಶ್ಲೋಕ ಅರ್ಥ ಆಗೋದಿಲ್ಲ. ವಿದುರ ಚಿಂತನೆ ಮಾಡ್ತಾ ಇದ್ದ ಹಾಗೆ ತಮ್ಮ ಹತ್ರ ಬಂದ ಸನತ್ ಕುಮಾರರನ್ನ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿದ ಅನ್ನುವಲ್ಲಿಗೆ ಪರಮ ಸುಂದರವಾದ 10 ಅಧ್ಯಾಯಗಳಿಂದ ಕೂಡಿದ ವಿದುರ ನೀತಿ, ಪ್ರಜಾಗರ ಪರ್ವ ವಿದುರ ನೀತಿ ಸಮಾಪ್ತಿಯಾಗತ್ತೆ. ನಮ್ಮೆಲ್ಲರ ಜೀವನದ ಬಹುದೊಡ್ಡ ಭಾಗ್ಯ ಇದು. ಮಹಾಭಾರತದ ಶ್ರವಣ ಆಗೋದೇ ಬಹಳ ಕಷ್ಟ. ಮಹಾಭಾರತ ಪ್ರವಚನ ಮಾಡೋದು, ಪ್ರವಚನ ಮಾಡಿ ಪೂರ್ತಿ ಕಂಪ್ಲೀಟ್ ಮಾಡ್ತೀವಿ ಅನ್ನೋದು ಕಷ್ಟ. ತತ್ರಾಪಿ ಶ್ಲೋಕಗಳ ಅರ್ಥಾನುಸಂಧಾನ, ವ್ಯಾಖ್ಯಾನ ವಿಶೇಷಾಂಶ, ತಾತ್ಪರ್ಯ ನಿರ್ಣಯ, ಲಕ್ಷಾಲಂಕಾರ ಎಲ್ಲ ಬ್ಯಾಕ್ಗ್ರೌಂಡ್ ನಲ್ಲಿ ಮಹಾಭಾರತದ ಅನುಸಂಧಾನ ಮಾಡೋದು ಅಂತನ್ನೋದು ಜನ್ಮ ಜನ್ಮದಲ್ಲಿ ಹರಿಗುರುಗಳ ಪ್ರೀತಿಯನ್ನ ನಾವು ಸಂಪಾದನೆ ಮಾಡಿದ್ರೆ ಮಾತ್ರ ಸಾಧ್ಯವಾಗುವಂತ ದೊಡ್ಡ ವಿಷಯ ಇದು. ಅಂತಹ ದೊಡ್ಡ ಭಾಗ್ಯಕ್ಕೆ ಭಗವಂತ ನಮ್ಮನ್ನ ಪಾತ್ರರನ್ನಾಗಿ ಮಾಡಿದ್ದಾನೆ. ವಿಶೇಷವಾಗಿ ಸನ್ನೀತಿ ಮಹಾನುಭಾವರಾದ ಧರ್ಮಾವತಾರಿಗಳಾದ ವಿದುರರು ಹೇಳಿದ ನೀತಿ, ಅಸುರಾವೇಶ ರಹಿತ ವಿದುರ, ಅದು ವಿದುರನ ಯೋಗ್ಯತೆ. ಅಸುರಾವೇಶವೇ ಇಲ್ಲ ಅವನಿಗೆ. ಅಂಥ ಮಹಾನುಭಾವ ಹೇಳಿದ ನೀತಿಯ 10 ಅಧ್ಯಾಯಗಳ ಪ್ರತಿ ಶ್ಲೋಕವನ್ನು ನಾವು ಕೇಳಿದ್ದೇವೆ ಅಂತನ್ನೋದೇ ನಾಳೆ ಯಮಧರ್ಮರಾಜರ ಮುಂದೆ ನಿಂತಾಗ ಮಾತು ಬಂದ್ರೆ, ಸ್ವಾಮಿ ನೀನು ವಿದುರನಾಗಿ ಅವತಾರ ಮಾಡಿ ಯಾವುದನ್ನು ಉಪದೇಶ ಮಾಡಿದ್ದಿ ಅದನ್ನ ಸ್ವಲ್ಪ ಶ್ರವಣ ಮಾಡಿದ್ದೇನೆ ಅಂತಂದ್ರೆ ಸಾಕು, ಸಂತೋಷ ಪಡ್ತಾನೆ ಯಮ. ಆ ದೃಷ್ಟಿಯಲ್ಲಿ ಹರಿಗುರುಗಳ ಪರಮಾನುಗ್ರಹದೊಂದಿಗೆ ಶ್ರೀಮನ್ ಮಹಾಭಾರತ ಪ್ರತಿಪಾದ್ಯ ರುಕ್ಮಿಣಿ ಸತ್ಯಭಾಮ ಸಮೇತ ಗೋಪಾಲಕೃಷ್ಣ ಅಭಿನ್ನನಾಗಿರ್ತಕ್ಕ ಶ್ರೀ ವೇದವ್ಯಾಸುದೇವರ ಕರುಣೆ ನಮ್ಮೇಲಿದೆ ಅನ್ನೋದಕ್ಕೆ ಸಾಕ್ಷಿಕವಾಗಿ ವಿದುರ ನೀತಿಯ ಪಾಠ ಅನುಸಂಧಾನ ನಿರ್ವಿಘ್ನವಾಗಿ ನಡೆದಿದೆ. ಅಲ್ಲಿಂದ ಇನ್ನು ಮುಂದೆ ವೇದಾಂತೋಪದೇಶ, ಸನತ್ ಕುಮಾರರು ಮಾಡುವ ವೇದಾಂತೋಪದೇಶ 176 ಶ್ಲೋಕ, 176 ಶ್ಲೋಕಗಳು ಮಾತ್ರ, 5 ಅಧ್ಯಾಯಗಳು. ತುಂಬಾ ಅದ್ಭುತವಾದ ಗಂಭೀರವಾದ ಚಿಂತನೆ. ಶ್ಲೋಕಕ್ಕೂ ವ್ಯಾಖ್ಯಾನ ಇದೆ ವಾದಿರಾಜರದ್ದು. ಅನುಸಂಧಾನವನ್ನ ಮಾಡೋಣ ಅಂತ ಹೇಳ್ತಾ, ಇತಿ ಶ್ರೀಮನ್ ಮಹಾಭಾರತೆ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಉದ್ಯೋಗ ಪರ್ವಣಿ 41 ಪ್ರಜಾಗರ ಪರ್ವಣಿ 10 ಸಮಾಪ್ತಂ. ಪ್ರಜಾಗರ ಪರ್ವ ಇಲ್ಲಿಗೆ ಶ್ರೀಮದ್ ವೇದವ್ಯಾಸ ವಿರಚಿತ 1,00,000 ಶ್ಲೋಕಾತ್ಮಕ ಶ್ರೀಮನ್ ಮಹಾಭಾರತ ಸಂಹಿತಾದಲ್ಲಿ ಉದ್ಯೋಗ ಪರ್ವದಲ್ಲಿ 41ನೇ ಅಧ್ಯಾಯ, ಪ್ರಜಾಗರ ಪರ್ವ ವಿದುರ ನೀತಿಯಲ್ಲಿ 10ನೇ ಅಧ್ಯಾಯ ವಿದುರನೀತಿ ಸಮಾಪ್ತಿ ಆಗ್ತಾ ಇದೆ. ವಿದುರ ನೀತಿಯ ಈ ಅನುಸಂಧಾನದಿಂದ ಏನು ಪುಣ್ಯ ಬಂದಿದೆ ಆ ಎಲ್ಲ ಪುಣ್ಯವನ್ನ ಗುರುವಂತರ್ಗತ ಭಗವಂತನಿಗೆ ಅರ್ಪಣೆ ಮಾಡೋಣ ಅಂತ ಹೇಳ್ತಾ, ವಿದುರ ನೀತಿಯ ಚಿಂತನಾತ್ಮಕವಾದ ಉದ್ಯೋಗ ಪರ್ವದ ಪ್ರಜಾಗರ ಪರ್ವದ ಪಾಠ ಸಮಾಪ್ತಿ ಆಗ್ತಾ ಇದೆ. ಇನ್ನು ಉದ್ಯೋಗ ಪರ್ವದ ಈ 41 ಅಧ್ಯಾಯಗಳು ಅನುವಾದಕ್ಕೆ
ವಿಷಯ. ಯಾರ್ಯಾರಿಗೆ ಯಾವ ಯಾವ ವಿಷಯ ಅಂತ ನೋಡಿ ಅನುವಾದಕ್ಕೆ ರೆಡಿ ಮಾಡ್ಕೊಳ್ಳಿ. ಅಲ್ಲಿಂದ ಅನುವಾದ ಆದ ನಂತರದಲ್ಲಿ ಶುದ್ಧ ವೇದಾಂತ ಅರ್ಥಗಳಿಂದ ಕೂಡಿದ ಸನತ್ಸುಜಾತೀಯ ಪರ್ವ, ವ್ಯಾಸಾಭಿಗಮನ ಪರ್ವ, ಅಲ್ಲಿಂದ ಮುಂದೆ ಮಹಾಭಾರತ ಉದ್ಯೋಗ ಪರ್ವದ ಪಾಠ ಮತ್ತೆ ಪುನಃ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ, ಇನ್ನು ಮತ್ತೆ ಅನುವಾದದ ದಿವಸ ಮತ್ತೆ ಭೇಟಿ ಆಗೋಣ. ಯಾರ್ಯಾರು ಅನುವಾದ ಮಾಡ್ಬೇಕು, ಎಲ್ಲ ಅನುವಾದ ಮಾಡ್ಬೇಕು. ಯಾರು ಅನಿವಾರ್ಯ ಅನುವಾದ ಮಾಡ್ಲಿಕ್ಕೆ ಆಗೋದಿಲ್ಲ ಅವ್ರು ನೆಕ್ಸ್ಟ್ ಟೈಮ್ ಅಂತೂ ಅನುವಾದ ಮಾಡ್ಲೇಬೇಕು, ಮಹಾಪ್ರಯತ್ನ ಪಡ್ಬೇಕೆಲ್ಲ ಅನುವಾದ ಮಾಡ್ಲಿಕ್ಕೆ. ಅದರಿಂದ ಅನುವಾದ ಮಾಡೋವರಿಗೆ ಎಲ್ಲರಿಗೂ ಕೂಡ ಭಗವಂತ ಒಳ್ಳೆ ಮಾತಾಡುವ ಸಾಮರ್ಥ್ಯ, ಚಿಂತನೆ ಮಾಡುವ ಶಕ್ತಿಯನ್ನು ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಚಿಂತನೆ ಮುಗಿಸ್ತಾ ಇದ್ದೇನೆ. ಮತ್ತೆ ಅನುವಾದ ದಿವಸ ಭೇಟಿ ಆಗೋಣ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ. ಶ್ರೀಕೃಷ್ಣ ಅರ್ಪಣಮಸ್ತು.